ನಮೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾತ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪುರೈವ ಮೃತ್ಯು ಮೃತ್ಯವೇ ಅವಧತ್ ತಮೇವ ಶಂಬರಸ್ಯ ಹಿ ಪ್ರಜಾತಮಬ್ಜಜಾಂಕಜಃ ತವಾಂತಕೋಯಮಿತ್ಯಪಿ. ರುಕ್ಮಿಣಿ ಕೃಷ್ಣ ಅವರ ಪುತ್ರತ್ವೇನ ಅವತಾರ ಮಾಡಿದ ಕಾಮ, ಆತನಲ್ಲಿ ವಿಶೇಷವಾಗಿ ವಾಸುದೇವಾದಿ 4 ರೂಪಗಳಲ್ಲಿ 3ನೇ ರೂಪವಾದಂಥ ಪ್ರದ್ಯುಮ್ನದ ಸನ್ನಿಧಾನ ಆವೇಶ ಇದ್ದಿದ್ದರಿಂದ ಪ್ರದ್ಯುಮ್ನ ಅಂತಲೇ ಹೆಸರು ಬಂತು. ಆಗ ನಾರದರು ಹೇಳಿದರು ಶಂಬರಾಸುರನಿಗೆ, ಈ ಹುಟ್ಟಿದ ಮಗು ನಿನ್ನ ಸಂಹಾರ ಮಾಡುತ್ತೆ ಅಂತ ಹೇಳಿದ ತಕ್ಷಣ ಏನಾಯ್ತು ಅಂತ ಹೇಳ್ತಾ, ಪ್ರಜಾತಂ ಅಬ್ಜಜಾಂಕಜಃ, ಅಬ್ಜಜ ಅಂಕಜ, ಅಬ್ಜಜ ಬ್ರಹ್ಮದೇವರು, ಅಂಕ ಅವರ ತೊಡೆಯಿಂದ ಹುಟ್ಟಿದವರಾದ್ದರಿಂದ ಅಂಕಜ ಅಂತ. ಪ್ರಜಾತಂ ಅಬ್ಜಜಾಂಕಜಃ ತವ ಅಂತಕೋ ಅಯಮಿತ್ಯಪಿ. ತಮಾಯಯ ಹರೇ ಸ್ತುತಂ ಪ್ರಗೃಹ್ಯ ಸೂತಿಕಾಗೃಹಾತ್ ಅವಾಕ್ಷಿಪನ್ಮಹೇ ಮಹೋದಸೌ ಉಪೇಕ್ಷಿತೋರಿಪಾಣಿನಾ. ಸಹ ಮಾಯಯ ಹರೇಃ ಸುತಂ ಪ್ರಗೃಹ್ಯ ಸೂತಿಕಾಗೃಹಾತ್ ಅವಾಕ್ಷಿಪತ್ ಮಹೋದಧೌ ಉಪೇಕ್ಷಿತಃ ಅರಿಪಾಣಿನಾ. ಶಂಬರಾಸುರ ಮಾಯೆಗೆ ಬಹಳ ಹೆಸರುವಾಸಿಯಾದವು. ಸಹ ಅವನು ಮಾಯ ತನ್ನ ಮಾಯಾಶಕ್ತಿಯಿಂದ ಹರೇಹೇ ಸುತಂ, ಹಾಗೆ ಹುಟ್ಟಿದಂಥ ಹರಿಯ ಪುತ್ರನಾದ ಆ ಪ್ರದ್ಯುಮ್ನನನ್ನು ಪ್ರಗೃಹ್ಯ ಎತ್ಕೊಂಡು ಹೋಗಿ, ಎಲ್ಲಿಂದ? ಸೂತಿಕಾಗೃಹಾತ್, ಸೂತಿಕಾಗೃಹದಿಂದ ಎತ್ಕೊಂಡು ಪ್ರಸೂತಿಗೃಹ ಎತ್ಕೊಂಡು ಹೊರಟು ಅವಾಕ್ಷಿಪತ್, ಎಷ್ಟು ಬಿಟ್ಟ? ಎಲ್ಲಿ? ಮಹೋದಧೌ, ದೊಡ್ಡ ಸಮುದ್ರದಲ್ಲಿ ಎಸ್ತ. ಪ್ರಸೂತಿಗೃಹ. ಅವಾಕ್ಷಿಪನ್ ಮಹೋದಧೌ ಉಪೇಕ್ಷಿತಃ ಅರಿಪಾಣಿನಾ. ಆಗ ಒಯ್ದು ಬಿಸಾಕಿಬಿಟ್ಟ ಎಲ್ಲಿ? ಸಮುದ್ರದೊಳಗೆ. ತಿಂದಾಕತ್ ಪ್ರಾಣಿಗಳು ಅಂತ ಹೇಳ್ಬಿಟ್ಟು ಮಗು ಸತ್ತೋಗುತ್ತೆ ಅಂತ ಎಸ್ತ. ಹಾಗೆ ಸಾಯುತ್ತೆ, ಅಲ್ಲಿ ಪ್ರಾಣಿ ಯಾರು ಕೊಲ್ಲುತ್ತೆ. ಆಗ ದೇವರಿಗೆಲ್ಲ ಕೃಷ್ಣನಿಗೆ ಗೊತ್ತಿಲ್ವ ಅಂತ ಕೇಳಿದರೆ, ಅರಿಪಾಣಿನ ಉಪೇಕ್ಷಿತ. ಅರಿ ಚಕ್ರಪಾಣಿಯಾದ ಶ್ರೀಕೃಷ್ಣ ಅದನ್ನು ಉಪೇಕ್ಷೆ ಮಾಡಿದ. ಜೊತೆ ಅದು ಗಮನಕ್ಕೆ ಬರದೆ ಹೋಯ್ತು ಅಂತ ತಿಳ್ಕೊಳ್ಬಾರದು. ಅಷ್ಟು ಉಪೇಕ್ಷೆ ಮಾಡಿದ್ದಕ್ಕೆ ಕೆಲಸ ಆಯ್ತು. ಇದನ್ನು ದೇವರು ಏನು ತೋರಿಸ್ತಾನೆ? ಸಮ. ತನ್ನ ಮಗನಾಗಿ ಅವತಾರ ಮಾಡಿದ್ರು ಕೂಡ ಅವನಿಗೇನು ಅನುಭವಿಸೋದಿತ್ತು ಅದು ಅನುಭವಿಸ್ಬೇಕು. ಅತ್ಯಂತ ಆಗ ದೊಡ್ಡ ಕೆಲಸ ಇತ್ತು, ಅದು ಆಗಬೇಕು. ಎರಡೆರಡು ಸೇರ್ಬೇಕಾದ್ರೆ ಸುಮ್ಮನೆ ಇತ್ತ. ಸಮಗ್ರಸ ಜಲೆ ಕಲೆ ಜಲೇಶ್ವರ ಜಲೇಚರ ಸದಾಶಹಸ್ತಮಾಗತಃ ಕುಮಾರಮಸ್ಯ ತೂತರೆ ನಿರೀಕ್ಷ ಶಂಭರೇ ದದುಹು. ತಮ್ಮ ಅಗ್ರಸತ್ ಜಲೇಚರ ಸಹ ದಾಹ್ಯಹಸ್ತಂ ಆಗತಃ ಕುಮಾರಂ ಅಸ್ಯತು ಉದರೇ ನಿರೀಕ್ಷ ಶಂಭರೇ ದದುಹು. ತಮ್ಮ ಅಗ್ರಸತ್ ಜಲೇಚರ, ಒಂದು ಜಲಚರ ಮೀನು. ತಮ್ಮ ಅಗ್ರಸತ್, ಅದು ನುಂಗಿ ಬಿಡ್ತಾವನನ್ನು. ದೊಡ್ಡ ಮೀನಿಗಿಂತ ದೊಡ್ಡ ಮೀನು ನುಂಗಿ ಹಾಕ್ತಾವನನ್ನು. ಸಹ ದಾಶಹಸ್ತಮಾಗತಃ, ಬೆಸ್ರು ಮೀನು ಹಿಡಿದ್ರು, ಅದರಲ್ಲಿ ಬೆಸ್ರ ಕೈ ಸಿಕ್ಕ. ಅವನು ಕೊಯ್ದ. ಕುಮಾರಮಸ್ಯ ತೂದರೆ, ನೋಡಿ ಒಳಗೆ ಮಗು ಇತ್ತು. ನಿರೀಕ್ಷ ಶಂಭರೇ ದದುಹು, ಅದನ್ನು ನೋಡಿ ಏನು ಮಾಡಿದ್ರು? ಶಂಬರಾಸುರನಿಗೆ ಕೊಟ್ಟು. ಅವ್ರು ಬಿಸಾಕಿದ್ದು ಕೂಸೆ ಅದು, ಅವ್ರಿಗೆ ಗೊತ್ತು ಸಿಗಲಿಲ್ಲ. ಗೊತ್ತಾಯ್ತಾ? ಅಲ್ಲಿ ಗೊತ್ತಿರೋದೆ ಇಲ್ಲಿ ಗೊತ್ತು ಸಿಗ್ಲಿಕ್ಕೆ ಆಗಲಿಲ್ಲ. ಶಂಭರೇ ದದು, ಶಂಬರಾಸುರನಿಗೆ ಒಪ್ಪಿಸ್ಬಿಟ್ರು. ಇದ್ದತ್ತು ಹಾಗೆ ಎಲ್ಲಿ ನಡೆದಿತ್ತು? ಮರ್ತೋಯ್ತು. ಎಲ್ಲಿ? ಯಾರಿಗೆ ಅದು? ಅಂದರೆ ಸತ್ಯವತಿ ವಿರಾಟ್ ರಾಜ ಇಬ್ರು ಸಹ ಮಕ್ಕಳು. ಅದರಲ್ಲಿ ಉಪರಿಚಾರ ವಸ್ತು ಕಳಿಸಿದ್ದ. ಮೀನು ನುಂಗಿತ್ತು. ಆಗ 2 ಕೂಸು ನೋಡಿ ಕೊಪ್ಪಿಸಿಕೊಟ್ಟ. ಆ ರಾಜ ಗಂಡನ ತಾನೇ ಇಟ್ಕೊಂಡ.
ಅವನಿಗೆ ಕೊಟ್ಟ. ಅದು ಸತ್ಯವತಿ ಪ್ರಸಂಗ. ಅದು ಇದೇ ರೀತಿ ಇಲ್ಲಿ ಹಳ್ಳಿ ಟ್ವಿನ್ಸ್ ಹುಟ್ಟಿದ್ರು, ಗಂಡು ಹೆಣ್ಣು. ಇಲ್ಲಿ ಮುದ್ದೆ ಮಗು ಇತ್ತು. ಸಿಮಿಲರ್ ಪ್ರಸಂಗ ಬೇಕಾಷ್ಟು ನಡೆದಿರುತ್ತೆ. ಶಂಬರೇ ದದುಹು ವಿಪಾಟ್ಯ ಮತ್ಸ್ಯಕೋದರಂ ಸ ಶಂಬರಃ ಕುಮಾರಕಂ ನ್ಯವೇದಯತ್ ಮನೋಭವ ಪ್ರಿಯಾಕರೇ ಸ್ವರೂಪಿಣಂ. ವಿಪಾಟ್ಯ ಮತ್ಸ್ಯಕೋದರಂ. ಹಾಗೇನು ಮಾಡ್ದ? ವಿಪಾಟ್ಯ ಅದೆಲ್ಲಿಂದ ಸಿಕ್ತು ಅವನಿಗೆ ಅಂತ ಕೇಳಿದರೆ, ಕೂಸಿಗೆ ಅದರೊಳಗೆ ಇತ್ತಲ್ಲ, ಮೀನಿನೊಳಗೆ ಹೇಗೆ ಸಿಕ್ತು ಅಂದರೆ ವಿಪಾಟ್ಯ ಮತ್ಸ್ಯಕೋದರಂ, ಸೀಳಿದಾಗ ಸಿಕ್ಕಿತ್ತು, ತಂದು ಒಪ್ಪಿಸ್ತೆ. ಅದು ಇವತ್ತಿಗೂ ಧರ್ಮ. ಅದು ಯಾವುದೇ ಫೌಂಡೇಶನ್ ತೋರಿಸ್ತಿದ್ದಾಗ ಏನಾದ್ರು ನಿಧಿ ಸಿಕ್ಕರೆ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕಾದ್ರೆ ತಾವು ತಗೊಳ್ಳೋಗಿಲ್ಲ. ಅದು ಒಪ್ಪಿಸಿದ್ರು. ರಾಜ ಶಂಬರಾಸುರ, ರಾಕ್ಷಸರ ರಾಜ, ಅವ್ರಿಗೆ ಸಿಕ್ಕಿದ್ದು. ಬೆಸ್ತರ ರಾಜ ಆಗಿದ್ದವನು, ಅಂದರೆ ಅವನು ಗೂಂಡಾ ರಾಜ ಇದ್ದಾಗೆ. ಏನು ಸಿಕ್ಕರನಿಗೆ ಒಪ್ಪಿಸ್ಬೇಕು ಅಂತ ಹೇಳೋರು ಅವನು. ಯಾರಿಗೆ ವಾರಸ್ದಾರ ಅಲ್ಲ. ಇಲ್ಲಿ ಶಬರಾಸುರ ಪ್ರಸಂಗ ಬೇರೆ. ಶಬರಾಸುರ ಕೊಡ್ಲಿಕ್ಕೆ ಕಾರಣ ಅವನು ಬಲಾತ್ಕಾರದಿಂದ ರಾಜ್ಯ ಆಳ್ತಿದ್ದ. ಕೊಡಬೇಕು ಗುಂಡಾ ರಾಜ್ಯ ಅಂತ ತಗೊಂಡು ಕೊಟ್ಟರು. ಅವನೇನು ಮಾಡ್ದ? ಈಗ ಅಂತ ಪ್ರಶ್ನೆ, ಮುಂದಿನ ಪ್ರಶ್ನೆ, ಅವನೇನು ಮಾಡಿದೆ ಈಗ ಅಂತ ಕೇಳಿದರೆ, ನವೇದಯತ್ ಮನೋಭವ ಪ್ರಿಯಾಕರೇ ಸ್ವರೂಪಿಣಂ. ಮಾಯಾದೇವಿ ಇದ್ಲು ಪಕ್ಕದಲ್ಲಿ. ಮಾಯಾದೇವಿ ಕೈಲಿ ಕೊಟ್ಟ ಕೂಸಿನ, ಸರಿಯಾ ನೋಡ್ಕೊ ಅಂತ ಕೊಟ್ಟ. ಅವಾಗೇನಾಯ್ತು? ಆತ ಅವನಿಗೆ ತನ್ನ ಮೃತ್ಯು ಅದು ಗೊತ್ತಿಲ್ಲ, ಆಸ್ತಿ ಅದ್ರ ಮೃತ್ಯುನೇ ಗೊತ್ತಿಲ್ಲ. ಅಲ್ಲಿ ಕೊಲ್ಲಕ್ಕೆ ಹೋದ, ಇಲ್ಲಿ ಸಾಕ್ತಾ ಇದ್ದಾನೆ. ಪೂರ್ತಿ ಉಲ್ಟಪಲ್ಟಾಗಿ ಹೋಯ್ತು. ಪ್ರಿಯಾಕರೇ ಸ್ವರೂಪಿಣಂ. ಹೌದು, ಎಲ್ಲಿಗೆ ಹೋದ್ರೆ ಅಲ್ಲೇ ಬಂತು ವಾಪಸ್ಸು. ಯಾರು ಹೇಳಿದ್ದ? ಮೊದಲು ಈ ಶಂಬರಾಸುರ ಪ್ರಸಂಗ ಮುಂದೆ ಹೇಳಿದ್ದೆ. ತಡಿದ ಹುಟ್ಟಿದವ್ರು ಯಾರು? ನಾರದರು ಬ್ರಹ್ಮಾಂಕಜೋ ಮುನಿ ಅಂತ ಹೆಸರು. ಬ್ರಹ್ಮದೇವರ ಮಗ. ಎಲ್ಲಿಂದ ಹುಟ್ಟಿದ್ರು? ಅದಕ್ಕೆ ಮನಸ್ಸಿನಿಂದ ಹುಟ್ಟಿದ್ರು, ಬೇರೆ ಅವಯವಿಂದ ಹುಟ್ಟಿದ್ರು. ಛಾಯಾಯಾಮ್ ಕರ್ದಮೋ ಜಗ್ನೆ, ಇವರು ತೊಡೆಯಿಂದ ಹುಟ್ಟಿದ್ರು. ಬ್ರಹ್ಮದೇವರ ಸೃಷ್ಟಿ ಅದು. ಆದ್ದರಿಂದ ಅವರು ಕೊಟ್ಟು ಹೇಳಿದ್ದು. ಇವರಿಗೆ ಅಷ್ಟು ಗೊತ್ತೇ, ಅಷ್ಟೇ ಹೇಳಿದ್ರು, ಜಾಸ್ತಿ ಹೇಳಲಿಲ್ಲ ಅವರು. ಇಷ್ಟೇ ಹೇಳಿದರು. ಒಯ್ದ ಬಿಸಾಕಿದ, ಸತ್ತೋಯ್ತು, ತಿಳ್ಕೊಂಡ್ಬಿಟ್ಟ. ಈ ಕೂಸಿನ ತಂದು ಕೊಟ್ಟರು. ಅದೇ ಕೂಸು ಹೊತ್ತು ಗೊತ್ತು ಸಿಗಲಿಲ್ಲ ಅವನಿಗೆ. ಕೊಲ್ಲೋ ಮನಸ್ಸು ಬರಲಿಲ್ಲ. ಯಾಕೆಂದರೆ ಸ್ವರೂಪಿಣ ಭಾರಿ ಚೆನ್ನಾಗಿತ್ತು ಮಗು. ಮನ್ಮಥ ಭಾರಿ ಚೆನ್ನಾಗಿದ್ರೆ ಏನಂತಾರೆ ಸಾಮಾನ್ಯ? ಮನ್ಮಥ ಇದ್ದಾಗ, ಮನ್ಮಥನೇ ಅವನು. ಅದರಿಂದಾಗಿನೇ ಕೊಲ್ಲೋ ಮನಸ್ಸು ಬರಲಿಲ್ಲ. ಇವಳು ಕೈಲಿ ಕೊಟ್ಟ. ನೋಡೋದಕ್ಕೆ ಏನನ್ಸುತ್ತೆ? ಮಾಯಾದೇವಿ ಅವನ ಹೆಂಡತಿ, ಅವನ ಕೈಲಿ ಕೊಟ್ಟ ಅಂತೇಳಿ ಅಲ್ಲ. ಮನೋಭವ ಪ್ರಿಯಾಕರೆ. ಮಾಯಾದೇವಿ ಅವ್ರ ಹತ್ರ ಇದ್ಲು. ಮಾಯಾದೇವಿ ಯಾರು ಅಂತ ಕೇಳಿದರೆ ಕಾಮನ ಪತ್ನಿನೇ. ಕಾಮನ ಪತ್ನಿ. ಅದು ಯಾತಕರ್ ಮುಂದೆ ಹೇಳ್ತಾರೆ ಎಲ್ಲ ಕೂಡ. ಈಗ ನವೇದಯನ್ ಮನೋಭವ ಪ್ರಿಯಾಕರೇ ಸ್ವರೂಪಿಣಂ. ಬಿಸಾಕ್ ಹೋದೆ, ಬಿಸಾಕೇ ಬಿಟ್ಟ. ಮೀನು ನುಂಗಿತು. ನೋಡಿದ ಅದು ಎಷ್ಟೋ ಗೊತ್ತಿದ್ರೆ ಬಿಸಾಗಲ್ಲ, ದಾರಿಯಲ್ಲಿ ಹೋಗ್ತಾ ಮರೆತು ಬಿಡ್ತಾನೆ. ಎಷ್ಟೋ ಸರ್ತಿ ಅದು ಅಂತ ನಮ್ಗೆ ಗೊತ್ತಿದ್ದು ನಮಗೆ ಮರೆತು ಹೋಗೋ ಸಹಜ. ದೇವರು ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ. ದೇವರು ಮರೆಸಿದರೆ ಯಾವುದೋ ಜ್ಞಾಪಕ ಇರಲ್ಲ. ದೇವರು ನೆನಪು ಮಾಡಿದರೆ ಯಾವ್ಯಾವುದೋ ಬರೆಯೋದೇ ಇಲ್ಲ. ಹಾಗಾಗಿ ಯಾವುದೋ ಬರೀಲಿಕ್ಕೆ ಇಷ್ಟಪಡ್ತಾರೆ, ಬರೆಯೋದೇ ಇಲ್ಲ. ಬರೀಲಿಕ್ಕೆ ಜ್ಞಾಪಕಗಳು ಮರ್ತೋಗ್ಬಿಟ್ಟಾರೆ. ದಿವಸ ಮೇಲೆ ನೆನ್ಪಿಟ್ಕೊತಾರೆ, ದಿವಸ ಮರ್ತೋಗ್ತಾರೆ. ಅದೇ ನಮ್ಮ ಕೈಲಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಸ್ವಾತಂತ್ರ್ಯ ಅನುಭವಕ್ಕೆ ಬರುತ್ತೆ ಪ್ರತಿಯೊಂದು ಕೂಡ. ಅನಂಗತಾ ಮುಪಾಗತೆ ಪುರಾಹರೇಣ ಸಾಂಕತೆ ಕಥೆ ಹೇಳ್ತಾರೆ. ಇಲ್ಲಿ ಯಾಕೆ ಬಂದವಳು ಮಾಯಾದೇವಿ? ಹೆಸರು ಮಾಯಾ ಅಂತೇಳಿ. ಇಲ್ಲಿ ಯಾಕೆ ಬಂದ್ಲು ಅಂತ ಕೇಳಿದರೆ, ಪುರ ಬಹಳ ಹಿಂದೆ. ಅನಂಗತಾ ಮುಪಾಗತೆ ಪುರ. ರುದ್ರದೇವರ ಹಡೆಗಡ್ಡೆಯಿಂದ ಕಾಮ ಸುಟ್ಟೋದ. ಪ್ರತಿನೂ ಅಲ್ಲೇ ಇದ್ಲು, ಕಾಮ ಸುಟ್ಟೋಗಿಬಿಟ್ಟ. ಅವಾಗೇನು ಹರೇಣ ಸಾಂಗಜೆ. ಅಂಗಜ ಅಂದ್ರೆ ಯಾರು? ಅಂಗಜ ಮನ್ಮಥ ಸುಟ್ಟೋದ. ಅವಾಗ ವಶಂ ವಿರಿಂಚಿ ಶಾಪತೋ ಜಗಾಮ ಶಂಬರಸ್ಯ ಹಿ ಸಾಂಗಜೆ. ಅನಂತರ ಇವಳೇನಾದ್ಲು? ಮಾಯಾದೇವಿ ಶಂಬರಾಸುರನ ವಶ ಆಗಿಬಿಟ್ಟು, ಬ್ರಹ್ಮದೇವರ ಶಾಪದಿಂದ ಶಂಬರಾಸುರನ ವಶ ಆದ. ಒಬ್ಬ ಯೋಗ್ಯರು ಅಯೋಗ್ಯರು ಅಷ್ಟೇ ಸಿಗ್ತಾರೆ ಅಂದರೆ ಶಾಪ. ಅದಕ್ಕೆ ಶಾಪವಶ ಆತು ಬಂದು. ಶಾಪ ಯಾತಕ್ಕೆ ಕೊಟ್ಟರು ಬ್ರಹ್ಮದೇವರು ಅಂತ ಪ್ರಶ್ನೆ. ಈಗ ಪುರಾಹಿ ಪಂಚಭರ್ತೃಕಾಂ ನಿಶಮ್ಯ ಕಂಜಯೋದಿತಾಂ ಜಹಾಸ ಪಾರ್ಷತಾತ್ಮಜಾಂ ಶಶಾಪತಾಂ ತತಸ್ತ್ವಜಃ. ಪುರಾಹಿ ಪಂಚಭರ್ತೃಕಾಂ ನಿಶಮ್ಯ ಕಂಜಯೋದಿತಾಂ ಜಹಾಸ ಪಾರ್ಷತಾತ್ಮಜಾಂ ಶಶಾಪತಾಂ ತತಃ ತು ಅಜಃ. ಒಂದೇ ಶ್ಲೋಕದಲ್ಲಿ ಎಲ್ಲ ಹೇಳ್ಬಿಡ್ತಾರೆ ಅನ್ನೋದಿದ್ದೆಲ್ಲ. ಪುರಾಹಿ ಮತ್ತೆ ಹಿಂದೆ ಒಂದು ಸಲ ಏನಾಗಿತ್ತು? ಮಹಾಭಾರತ ಹೇಳ್ತಾ ಇದ್ದಾರೆ.
ಮಹಾಭಾರತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಎಲ್ಲಿ ಸತ್ಯಲೋಕ. ಇವತ್ತು ಮಹಾಭಾರತ ಇವರು ಹೇಳೋ ಪದ್ಧತಿನೇ ಹೋಗ್ಬಿಟ್ಟಿದೆ ನಮ್ಗೆ ಗೊತ್ತಾಯ್ತು. ಸತ್ಯಲೋಕ ಬ್ರಹ್ಮದೇವರು ಹೇಳ್ತಾರೆ ಅಂತ ಕೇಳಿದರೆ ಎಷ್ಟು ಪವಿತ್ರವಾದ ಗ್ರಂಥ. ಮತ್ತೆ ಪೂರ್ತಿ ಅರ್ಥ ಆಗೋದು ಇಬ್ಬರಿಗೆ, ಅದು ವೇದವ್ಯಾಸ ದೇವರಿಗೆ, ಆಮೇಲೆ ಬ್ರಹ್ಮವಾಯುಗೆ. ಇನ್ಯಾರಿಗೂ ಅರ್ಥ ಆಗಲ್ಲ ಪೂರ್ತಿ, ಅಷ್ಟು ಜಟಿಲ. ಇದು ನಮಗೆಲ್ಲ ಅರ್ಥ ಆಗಿದೆ ಇದ್ರೆ ಹೋಗ್ಬಿಟ್ಟಿರ್ತಾರೆ ನಮಗೆಲ್ಲ. ಅದೇನು ಮಹಾ ದೊಡ್ಡ ಉಲ್ಟಾ ಆಗೋಗ್ಬಿಟ್ಟಿದೆ. ಅಂದರೆ ಎಲ್ಲ ತಪ್ಪು ತಿಳುವಳಿಕೆ ಬರೋ ಕಲಿಯುಗದ ಭಾರಿ ವೈಶಿಷ್ಟ್ಯ ತಿಳಿತಾ. ಯಾವುದೇ ಟೆಕ್ಸ್ಟ್ ಬುಕ್ಕೇ ಇಲ್ಲ. ಟೆಕ್ಸ್ಟ್ ಬುಕ್ಕೇ ಓದಿ ಬೇರೆ ಓದಾಗ ಆಗ್ತಾ ಇದೆ ನಾವೀಗ. ಅದಾಗಬಾರ್ದು. ಆಗಲೇ ಜ್ಞಾನ ಬರೋದು ಯಾವಾಗ ಟೆಕ್ಸ್ಟ್ ಬುಕ್ ಓದಿದ್ರೆ ಜ್ಞಾನ ಬರೋದು. ಟೆಕ್ಸ್ಟ್ ಬುಕ್ಕೇ ಓದೋದಲ್ಲ ಜ್ಞಾನ ಬರೋದು. ಈ ಜ್ಞಾನ ಅಂತ ಕರೆಯೋದಿಲ್ಲ. ಹೇಳಿಲ್ಲ ನಾವೆಲ್ಸ್ ಎಷ್ಟು ಓದಿದ್ರು ಕೂಡ ಏನಲ್ಲ ಅದು ಜ್ಞಾನ. ಇನ್ನು ನೋಟ್ಸ್ ಟಿಪ್ಪಣಿ ಓದ್ತಾರೆ. ಟೆಕ್ಸ್ಟೇ ಓದಿದ್ರೆ ಟಿಪ್ಪಣಿ ಓದಿದ್ರೆ ಅರ್ಥ ಆಗೋದಿಲ್ಲ. ಟೆಕ್ಸ್ಟ್ ಬೇಕು ಫಸ್ಟ್. ಅದು ತುಂಬ ಜನಕ್ಕೆ ಅದು ಇವತ್ತಿನ ದೊಡ್ಡ ಆಶ್ಚರ್ಯಕರ ಸಂಗತಿ. ಆಗ ಅದು ಶಾಪ ಕೊಟ್ಟು ಅವನೇನು ಹೇಳ್ತಾ ಇದ್ದಾಗ ಏನಾಯ್ತು, ನಿಶಮ್ಯ ಪಂಚಯೋಜಿತಾಂ ಜಹಾಸ. ಆಗ ಪಂಚಭರ್ತೃಕಾಂ ನಿಶಮ್ಯ ಪಾರ್ಷತಾತ್ಮಜ ದ್ರೌಪದಿ, ವೃಷಧರಾಜನ ವಂಶದಲ್ಲಿ ಹುಟ್ಟಿದವಳು, ಮೊಮ್ಮಗಳು, ದ್ರೌಪದರಾಜನ ಮಗಳು. ಯಜ್ಞಸೇನಾತ್ ಇನ್ನೊಬ್ಬಿದ್ದ, ಅವರಿಗೆ ಮರಿ ಮೊಮ್ಮಗಳು. ಅದಕ್ಕೆ ಯಾಜ್ಞಸೇನಿ ಅಂತ ಕರೀತಾರೆ, ಪಾರ್ಷತಾತ್ಮಜ ಅಂತ ಕರೀತಾರೆ, ಪಾರ್ಷತಿ ಅಂತಾರೆ, ದ್ರೌಪದಿ ಅಂತಾರೆ. ಇವೆಲ್ಲ ಅನೇಕ ಹೆಸರುಗಳು. ಅದನ್ನು ಕೇಳಿದ. ದ್ರೌಪದಿ ಕಥೆ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. 5 ಜನಕ್ಕೆ ಮದುವೆ ಆಯಿತು ಅಂತ ಹೇಳಿದರು. ಮಹಾಭಾರತ ನಡೆದೇ ಇಲ್ಲ ಅಂತ ಕೇಳಿದರೆ ಹಿಂದಿನ ಕಲ್ಪದ ಮಹಾಭಾರತ ಕತೆ ಪ್ರಭಾರ ಟೆಕ್ಸ್ಟ್. ಅವರೇ ಎಲ್ಲ ಟೆಕ್ಸ್ಟ್ ಸಿಗುತ್ತೆ. ದೊಡ್ಡ ದೊಡ್ಡ ಲೈಬ್ರರಿ ಎಲ್ಲ ಸಿಗುತ್ತೆ. ಮನೆಯಲ್ಲಿ ಸಿಗೋದ ಲೈಬ್ರರಿಯಲ್ಲಿ ಸಿಗುತ್ತೆ. ಅದು ಎಲ್ಲ ಸಿಗುತ್ತೆ. ಅವರ ಸಮಸ್ತ ಶಾಸ್ತ್ರ ಬಲ್ಲವರು. ಅವರೇನು ಏನು ಪುಸ್ತಕ ಬೇಕಾಗಿಲ್ಲ ಅವರಿಗೆ. ಅವರೇ ಸರ್ವಜ್ಞರು. ಅವ್ರ ಕಥೆ ಹೇಳ್ತಾ ಇದ್ದಾರೆ ಮಹಾಭಾರತದ್ದು. ದ್ರೌಪದಿಗೆ 5 ಜನ ಮದುವೆ ಆಯಿತು. ಇನ್ನು ಅಷ್ಟು ಹೇಳಿದ್ದಾರೆ ಅಷ್ಟೇ, ಮುಂದೆ ಹೇಳಿಲ್ಲ. ಜೋರ ನಕ್ಕು ಬಿಡ್ಲಿಕ್ಕೆ ಏನಂತ ಥರ ಆಭಾಸ ಅಂತ ತಿಳ್ಕೊಂಡು 5 ಜನ ಗಂಡಂದ್ರೆ ಅಚ್ಚೆ. ತುಂಬ ಜನ ಇವತ್ತದು ನಗೋ ಕಾಲ ಹೋಗ್ಬಿಟ್ಟಿದೆ ಇವತ್ತು. ಅದೆಲ್ಲ ಕೂಡ ಹಿಂದಿನ ಕಾಲಕ್ಕೆ ಅವೆಲ್ಲ ಭಾಳ ಸೀರಿಯಸ್ ಇದು ಅನ್ನಿಸ್ತಾ ಇತ್ತು. ನಕ್ಲು ತಕ್ಷಣ ಶಾಪ ಕೊಟ್ಟು. ಇದರಿಂದ ಏನಾಯಿತು, ಪುರಾಣ ಪುಣ್ಯ ಕಥೆಗಳನ್ನು ಕೇಳಿ ಯಾರು ನಗುತ್ತಾರೋ ಅವ್ರಿಗೆ ದೊಡ್ಡ ಶಾಪ ಕೊಡ್ತಾರೆ. ಇವತ್ತು ನಮಗೆ ಗೊತ್ತಾಗಲ್ಲ ಅಷ್ಟೇನೆ. ಲೈನ್ ಕ್ರಾಸ್ ಮಾಡಿರ್ತಾನೆ ಟ್ರಾಫಿಕ್ ಇದ್ರೊಳಗೆ, ಎಸ್ಕೇಪ್ ಆದಿದ್ದು ಬಂದ್ಬಿಡ್ತಾನೆ. ಆಮೇಲೆ CCTV ನೋಡ್ಬಿಟ್ಟು ಬಾರಿ ನೋಟಿಸ್ ಬರುತ್ತಲ್ಲ, ಹಾಗೆ ಇವು ನೋಡಿಲ್ಲ ಅಂತ ತಿಳ್ಕೊಬಿಟ್ಟಿರ್ತಾರೆ. ಇವತ್ತು ದೇವತೆಗಳು ನೋಡ್ತಾರೆ ಅದನ್ನು. ಎಲ್ಲ ಅನುಭವಿಸ್ತಾರೆ. ನಾವು ಯಾವ ದೊಡ್ಡವ್ರು ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಎಜುಕೇಟಿವ್ ಆಗಲಿ ಅಂತ ನಾವು ಹೇಳಿದರೆ ನಕ್ಕು ಬಿಟ್ಟರೆ ಏನಾಗುತ್ತೆ, ಅದು ಅಪಹಾಸ್ಯಕ್ಕೆ ಕಾರಣ ಆಗುತ್ತೆ, ಶಾಪ ಬರುತ್ತೆ. ರೂಲ್ಸನ್ನು ನಗ್ತಾರೆ ಯಾರು ಕೂಡ. ರೂಲ್ಸನ್ನು ಫಾಲೋ ಮಾಡಬೇಕೇ ಹೊರತು ಅದನ್ನು ನಗೋ ವಿಚಾರಗಳಲ್ಲ. ಇವತ್ತು ತುಂಬ ಜನ ಹಾಸ್ಯಾಸ್ಪದವಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ತಪ್ಪಾಗಿ ಬರೆದಿರೋದು ಓದಿರ್ತಾರೆ, ತಪ್ಪಾಗಿ ಓದ್ತಿರ್ತಾರೆ, ತಪ್ಪಾಗಿ ತಿಳಿದು ಬರೆದವರು, ತಪ್ಪಾಗಿ ನೋಡಿದವರು, ತಪ್ಪಾಗಿ ನೋಡಿ ಹೇಳೋರು. ಅಂಥವರೇ 194 ಇದ್ದಾರೆ. ಹೇಳ್ಬೇಕಾದವ್ರು ಮಹಾಭಾರತ ಹೇಳ್ತಾ ಇದ್ದ, ಹೇಳಬಾರ್ದವ್ರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಈಗ ಹೇಳಬಾರ್ದವ್ರನ್ನ ಹೇಳ್ತಾರೆ ಅಂದ್ರೆ ಅರ್ಥ ಏನು? ಅದಕ್ಕೆ ಕಣ್ಣಿದ್ದವನು ಹೇಳಿದ ಕಣ್ಣಿದ್ದವಳು ತಪ್ಪಾಗಿ ಹೇಳ್ತಾರೆ ಅಂತ ಅರ್ಥ. ಅದನ್ನೇ ಜನ ಟೆಕ್ಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಕತೆ ಎಲ್ಲ ನಗ್ತಾ ಇದ್ರು. ಭಾಳ ಜನ ನಗ್ತಾರೆ. ಮಹಾಭಾರತ ರಾವಣ ಕತೆ ಕೇಳಿಬಿಟ್ರೆ ನಗುತ್ತೆ, ಅಪಹಾಸ್ಯ ಮಾಡ್ತಾರೆ. ನಗೋದು ಅಂದ್ರೆ ಏನು, ಜೋಕ್ ನಗಲ್ಲ, ಅಪಹಾಸ್ಯ ಮಾಡಿ ನಗುತ್ತಾರೆ. ಎಷ್ಟು ಮಹಾಪಾಪಕ್ಕೆ ಕಾರಣ. ಎಷ್ಟು ದೊಡ್ಡ ಜ್ಞಾನ ಪ್ರಪಂಚದ ಅನರ್ಥ ತಕ್ಷಣ ಗೊತ್ತಾಗೋದಿಲ್ಲ. ಪರೀಕ್ಷೆಯಲ್ಲಿ ತಪ್ಪರದ ಮನೆ ಬಂದು ಗೊತ್ತಾಗಲ್ಲ, ರಿಸಲ್ಟ್ ಬಂದಾಗಲೇ ಗೊತ್ತಾಗೋದು. ಆಗಿನ ಪ್ರಕಾರ ಎಲ್ಲರೂ ಒಳಗೆ ಹೋಗೋದು, ಎಲ್ಲರೂ ಹೊರಗೆ ಬರ್ತಾರೆ ಅಷ್ಟೇ. ಎಕ್ಸಾಮಲ್ಲಿ ಹೋದ್ರೆ ಹೊರಗೆ ಬರಲೇಬೇಕಲ್ಲ. ಆದರೆ ಅದೇನು ತಿಳ್ಕೊಳ್ಳೋದು, ಎಲ್ಲ ಪಾಸ್ ಆಗ್ತಾರೆ ತರ್ಸಲ್ಲ, ಅದು ವಾಪಸ್ ಬಂದು ಮಾತ್ರಕ್ಕೆ. ತುಂಬ ಜನ ಮರ್ತು ಬಿಡ್ತಾರೆ. ಇವತ್ತು ಎಷ್ಟು ಅನ್ಯಾಯವಾಗ್ತಿದೆ ಅಂದರೆ, ಮಹಾಭಾರತ ಬೇಸಿಕ್ ಟೆಕ್ಸ್ಟ್ ಅವು. ಅವಳ ಪ್ರವಚನ ನಿರಂತರ ನಡೀತಾ ಇರಬೇಕು. ಪ್ರತಿ ವರ್ಷ ಕಾಲೇಜು ಸ್ಕೂಲ್ ಅದೇ ಟೆಕ್ಸ್ಟ್ ಬುಕ್ ಎಲ್ಲ ಪಾಠ ಶುರುವಾಗುತ್ತೆ ಪ್ರತಿ ಸಲ ಕೂಡ. ಒಂದು ದಿವಸ ತಪ್ಪಿಸಿದ್ರು ಲಾಸ್ ಅಂತ ಗೊತ್ತಾಗುತ್ತೆ ವಿದ್ಯಾರ್ಥಿಗಳಿಗೆ. ಆ ರೀತಿ ಕಮಿಟ್ಮೆಂಟ್ ಬರಬೇಕು. ಮಠಮಾನ್ಯಗಳು ನಿರಂತರ ನಡೀತಾ ಇರಬೇಕು. ಯಾರೇ ಬಂದರೂ ಕೂಡ ತಕ್ಷಣ ಉತ್ತರ ಕೊಡಾಗಿರ್ಬೇಕು. ಹೋಗಿ ಬೈದು ಕಳಿಸಾಗಿರ್ಬಾರ್ದು. ಏನಿರ್ಬೇಕಲ್ಲಿ, ಯಾರು ಬೈಯೋನೇ ಬರಲೇಬೇಕಾದ್ರೆ ಅವನು ಉತ್ತರ ಕೊಟ್ಟು ಸೋಲಿಸಿ ಕಳಿಸ್ಬೇಕು. ಜಿಜ್ಞಾಸಗಳು ಬಂದರೆ ಒಪ್ಪಿಸಿ ಕಳಿಸ್ಬೇಕು. ಇದು ವಾದ ಕಥಾ, ಅದು ವಿತಂಡ ಕಥಾ. ಮಾಡದೆ ಹೋದರೆ ಜ್ಞಾನ ಉಳಿಯೋದಿಲ್ಲ. ನಿಧಿನ ಸಂರಕ್ಷಣೆ ಮಾಡೋದು ಜವಾಬ್ದಾರಿ ತಾನೆ. ಇದಕ್ಕಿಂತ ಜ್ಞಾನಕ್ಕಿಂತ ದೊಡ್ಡ ನಿಧಿ ಮತ್ತೊಂದಿಲ್ಲ. ಅದನ್ನು ಇವತ್ತು ನಾವು ಬಿಟ್ಟುಬಿಟ್ರೆ ಕಂಡವ್ರು ದೋಚಕೊಂಡು ಹೋಗಿಬಿಡ್ತಾರಲ್ಲ, ಹಾಗಾಗಿಬಿಟ್ಟು. ಅದಕ್ಕೆ ಹೇಳ್ತಾರೆ ಕಂಜಜ ಬ್ರಹ್ಮದೇವರು ಉದಿತಾಂ ಹೇಳಲ್ಪಟ್ಟಂತಹ ಪಂಚಭರ್ತೃಕಾಂ ಪಾರ್ಷದಾತ್ಮಜಾಂ ನಿಶಮ್ಯ. ದ್ರೌಪದಿ 5 ಜನ ಗಂಡಂದ್ರೆ ಹೊಂದಿದ್ದು ಎಂಬುದನ್ನು ಕೇಳಿಬಿಟ್ಟು ಶಶಾಪ ನಕ್ಕ, ಅಪಾಹಸತ್ ಅಂತ ಹೇಳ್ತಾರೆ. ಜಹಾಸ ಅಂದ್ರೆ ಏನು, ಜೋರ ನಕ್ಕಲು ಅಂತ, ಜೋರಾಗಿ ಅಪಹಾಸ್ಯ ಮಾಡಿ ನಕ್ಕಲು. ಇದೇ ರೀತಿ ಏನಾಗಿತ್ತು ಹಿಂದೊಂದು ಇಂಥದ್ದೇ ಕಥೆ ಇದೆ. ಎಲ್ಲಿ ಮರಿಬಾರದವನ್ನೆಲ್ಲ ಅಲ್ಲ, ಕಥೆಗಳಲ್ಲೇ ಬಂದಿರೋ. ಇದೇ ಬ್ರಹ್ಮದೇವ್ರ ಕಥೆ ಹೇಳ್ತಾ ಇದ್ದಾರೆ, ಇದೇ ಬ್ರಹ್ಮದೇವ್ರ ಕಥೆ ಹೇಳ್ತಿದ್ದಾರೆ. ಅಲ್ಲ,
ಮುದ್ಗಲ ಮುನಿ ಕೇಳಿದ, ಜೋರ ನಕ್ಕ, ತಕ್ಷಣ ಶಾಪ ಕೊಟ್ಟು, ಭಾರತ್ಯಾತ್ಯ ಪಂಚದೇವಿ ಗಚ್ಚಮಾನಿನ್ ಅಭೂತೈ. ನೀನೀಗ ಪಂಚಕನ್ಯಾ ಇದ್ದಾಳಲ್ಲ ಆಕೆ, ಎರಡನೇ ನಾರಾಯಣಿ, ಇಂದ್ರಸೇನ, ಅವಳ ಗಂಡನಾಗ ಒಂದು ಶಾಪ ಕೊಟ್ಟು. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಕ್ಕಿದ್ರ ಫಲ ಆಯ್ತು. ಅಲ್ಲೇನಾದ್ರೆ ನಕ್ಕರಾತ, ಅಲ್ಯಾಕೆ ನಕ್ಕಿದ್ದು, ಏನು ಕತೆ ಹೇಳ್ತಿದ್ರು ಅವರು, ಮುಂದೆ ಬರ ಡಿಟೇಲ್ ಆಗಿ ಮುಂದೆ ಬರತ್ತ, ಗೊತ್ತಾಯ್ತಾ? ಏನು ಹೇಳಿದ್ರು ಅವರು, ಚಕಮೇ ಪುತ್ರಿಕಾಂ ಕ್ಷತ್ತಃ, ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಸರಸ್ವತಿನ, ತಾವೇ ಮದುವೆ ಆಗಿಬಿಟ್ರು ಅಂತ ಹೇಳಿ. ಓ ನಕ್ಬಿಟ್ಟ, ಏನು ಬ್ರಹ್ಮದೇವರು ಹಿಂಗೆ ಮಾಡೋದ, ಮಗಳನ್ನೇ ತಾವು ಮುಗಿಸಿಬಿಟ್ರ. 50 ಜನ ಹಾಗೆ ತಿಳ್ಕೊಂಡು ಸಿನಿಮಾ ಎಲ್ಲ ಕತೆಗಳು. ಬ್ರಹ್ಮದೇವರು ಸರಸ್ವತಿ ಮಗಳು ಮದುವೆ ಆಗಿಬಿಟ್ರು ಅಲ್ಲ, ಮಗಳಲ್ಲ ಆಕಿ, ಮಗಳು ಹೌದು, ಇಂಥ ಒಳ್ಳೆ ಮಗಳು ಅಲ್ಲ, ಮನುಷ್ಯ ವಾಗ್ದೇವತೆ, ಮುಖ್ಯ ಸರಸ್ವತಿ ಅಲ್ಲ, ಅಮುಖ್ಯಳವು. ಅವಳನ್ನು ಕಾಮಿಸಿದಂತೆ ಮಾಡಿದರು. ವೇದವ್ಯಾಸರು ಹೇಗೆ ಆ ಶುಕ ಬಂದಾಗ, ಹೆಣ್ಣುಗಿಡಿ ಬಂದಾಗ ಕಾಮಿಸಿದಂತೆ ಮಾಡಿದ್ರಲ್ಲ ಹಾಗೆ. ಇವರೇನು ತಿಳ್ಕೊಂಡ್ಬಿಟ್ರು, ಜನ ತಪ್ಪು ತಿಳ್ಕೊಂಡು ಇವತ್ತಿಗೂ ಹೇಳ್ತಾ ಇರ್ತಾರೆ ಕಥೆಗಳನ್ನ, ಹೇಳಬಾರ್ದು, ಗೊತ್ತಾಯ್ತಾ? ಆಗ ಇವನೇ ನಕ್ಕ, ಓ ಬ್ರಹ್ಮದೇವರಿಗೂ ಕಾಮನ ಅಂತ ನಕ್ಕ. ತಕ್ಷಣ ಇಲ್ಲಿ ಬ್ರಹ್ಮದೇವರ ಕುರಿತು ನಕ್ಕಿದ್ದಕ್ಕೆ ಇದಾಯಿತು. ಇವರು ಭಾರತ ದ್ರೌಪದಿ ದೇವಿ ಯಾರು, ಭಾರತೀ ದೇವಿ, ಭಾವಿ ಸರಸ್ವತಿ. ಬ್ರಹ್ಮದೇವರನ್ನ ಭಾವಿ ಬ್ರಹ್ಮದೇವರ ಪತ್ನಿನ ಇಬ್ಬರನ್ನಕ್ಕೆ ದೊಡ್ಡ ಶಾಪ ಬಂತು. ನಗೋದು ಯಾರನ್ನ ನೋಡಿ ನಗ್ತಾರೆ, ಯಾರ ಬಗ್ಗೆ ನಗ್ತಾರೆ ಅನ್ನೋದ್ರ ಮೇಲೆ ಶಿಕ್ಷೆ ಯಾವುದು ಅಂತ ಡಿಪೆಂಡ್ ಆಗುತ್ತೆ. ಯಾವುದು ಚಿಕ್ಕ ಮಗು ಬಿತ್ತು ನಕ್ಕರು ಏನು ದೊಡ್ಡ ವಿಷಯ ಅಲ್ಲ, ದೊಡ್ಡವ್ರು ಬಿತ್ತ ನಕ್ಕ ಆ ಸೀರಿಯಸ್ ಆ್ಯಕ್ಷನ್ ತಗೋತಾರೆ. ಯಾಕೆ ಅಂತ ದೊಡ್ಡವ್ರು ಅಪಹಾಸ್ಯ ಮಾಡ್ತಾರೆ. ಅದು ಯಾವುದೇ ಒಂದು ಕೆಲಸ, ಯಾವ ಕೆಲಸ ಎಷ್ಟೊಂಬದು ಎಷ್ಟು ಮುಖ್ಯನೋ, ಯಾರ ಬಗ್ಗೆ ನಡೀತು, ಯಾರಿಂದ ನಡೀತು ಅಂತ ಡಿಪೆಂಡ್ ಆಗುತ್ತೆ. ಯಾರಿಂದ ನಡೀತು, ಮುದ್ಗಲ ಬ್ರಾಹ್ಮಣ ಋಷಿ, ತಿಳ್ಕೊಂಡಿರ್ಬೇಕಾದ ವ್ಯಕ್ತಿ, ತಿಳ್ಕೊಳ್ಬೇಕಾದ ಅವನಿಗೆ ಜವಾಬ್ದಾರಿ ಇದೆ ಅಂತ ನಕ್ಬಿಟ್ರೆ ದೊಡ್ಡ ಅಪರಾಧ ಆಯಿತು. ಅದೇ ರೀತಿ ದೇವತಾ ಸ್ತ್ರೀಗಳು ಯಾರು, ರತಿದೇವಿಯ ಕಥೆ ಇದು. ದೇವತಾ ಸ್ತ್ರೀಗೆ ದೇವತಾ ರಹಸ್ಯ ಗೊತ್ತಿಲ್ಲದೆ ಹೋದರೆ ಉಳಿದವ್ರು ಏನು ಮಾಡಬೇಕಾಗ, ಅದು ಶಿಕ್ಷೆ ಕೊಡೋದು ಯಾತಕ್ಕೆ ತಪ್ಪಾಗಿ ತಿಳ್ಕೊಳ್ಬಾರ್ದು. ಅದಕ್ಕೆ ಇವರಿಗೇನಾಯಿತು, ದೇವತೆಗಳಾದ್ದರಿಂದ ಋಷಿಗಳಾದ್ದರಿಂದ ಅಂತ ಶಿಕ್ಷೆ ಕೊಟ್ಟರು. ಉಳಿದವರು ಕೊಟ್ಟರೆ ಅಂದಂತ ಮಸ್ತಾಗುತ್ತೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಎಷ್ಟೆಷ್ಟು ಅಪರಾಧ ಮಾಡಿದ್ರು ಅಂದಂತ ಮಸ್ತಾಗೋದು, ನರಕ ಆಗುತ್ತೆ. ಅಂದಂತ ಮಸ್ತಾಗೋದು, ಜ್ಞಾನ ಆಗೋದು, ಎರಡಕ್ಕೆ ಇಂಪಾರ್ಟೆಂಟ್. ಅಂದರೆ ಏನು ಮಾಡಿದ್ರು ಮೋಕ್ಷ ಆಗೋದಿಲ್ಲ. ಮೋಕ್ಷ ಆಗ್ಲಿಕ್ಕೆ ಏನು ಮಾಡಬೇಕು, ಜ್ಞಾನ ಇರಲೇಬೇಕು. ಜ್ಞಾನೇನೈವ ಪರಂಪದ. ಜ್ಞಾನ ಇಲ್ಲದೆ ಏನು ಕೋಟಿ ದಾನ ಮಾಡಿರಿ, ಶತಕೋಟಿ ಮಾಡಿರಿ, ಭೂಮಂಡಲನೇ ದಾನ ಮಾಡಿ, ಬಂಗಾರದ ರಾಶಿ ದಾನ ಮಾಡಿ, ಸ್ವರ್ಗ ಆಗುತ್ತೆ ಹೊರತು ದಿವಸ ಹೋಮ ಮಾಡಿ, ಯಜ್ಞಗಳನ್ನು ಮಾಡಿ ಎಷ್ಟು ಮಾಡಿದ್ರು ಕೂಡ ಸಿಗೋದು ಅಲ್ಟಿಮೇಟ್ ಯಾವುದು, ಬರೀ ಸ್ವರ್ಗ ಅಷ್ಟೇ. ಶುಭೇರ ಕರ್ಮಣ, ಅದಕ್ಕಿಂತ ಮೇಲೆ ಇಲ್ಲ. ಮುಗಿದು ಸಿಟಿ ಬಸ್ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಏನಾಗಲ್ಲ, ಅದು ಊರು ಬಿಟ್ಟು ಹೋಗೋದಿಲ್ಲ, ಇಲ್ಲ ರೌಂಡ್ ಹಾಕ್ತಿರ್ಬೋದು ಅಷ್ಟೇ. ಎಂಥ ಸೂಪರ್ ಡಿಲಕ್ಸ್ ಬಸ್ ಬಂದರೂ ಕೂಡ ಎಂಥದ್ದು ಎರಡು ಹೊಸ ಬಸ್ ಬಂದಿದೆಯಲ್ಲ ಈಗ, ಯಾವ ಬಸ್ ಬಂದರೂ ಸಿಟಿ ಬಸ್ ಅಂದರೆ ಇಷ್ಟೇ ಅದು. ಇನ್ನು ಆರ್ಡಿನರಿ ಬಸ್ ಊರು ಬಿಟ್ಟು ಹೋಗುತ್ತೆ, ಅದು ಬೇರೆ ಕಡೆ ಆರ್ಡಿನರಿ ಆಗಿದ್ರು. ಸೊ ಜ್ಞಾನಕ್ಕೆ ಮಹತ್ವನೇ ಬೇರೆ, ಇದ್ರ ಮಹತ್ವನೇ ಬೇರೆ, ತುಂಬ ಜನ ಗೊತ್ತಿರಲ್ಲ ಅದು. ಅದೇ ರೀತಿಯೇ ಮೋಕ್ಷ ಆಗಲ್ಲ ಅದರಿಂದ. ಅದೇ ರೀತಿ ಎಷ್ಟು ಪಾಪ ಮಾಡಿದ್ರು ಅಂದಂತ ಮಸ್ಸು ಆಗೋದಿಲ್ಲ. ನರಕಾದಿ ನರಕಾದಿಗಳೆಲ್ಲ ಆಗುತ್ತೆ, ಅದು ಏನೂ ಆಗಲ್ಲ ಅಂತ ಅರ್ಥ ಅಲ್ಲ. ಅಂದಂಥವರ ಮಿಥ್ಯಾಜ್ಞಾನನೇ ಇರಬೇಕು. ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದ, ಅಣುಭಾಷ್ಯದ ಮಾತು ನೆನಪಿಕೊಂಡಿರ್ಬೇಕು ಯಾವಾಗ. ಅದಕ್ಕೆ ಯಾವಾಗಲೂ ಏನು ಬರದಂತೆ ನೋಡ್ಕೋಬೇಕು ನಾವು, ಮಿಥ್ಯಾಜ್ಞಾನ ಬರದಂತೆ ನೋಡ್ಕೋಬೇಕು. ಜ್ಞಾನ ಸರಿಯಾಗಿರ ನೋಡಿ, ಯಾವಾಗಲೂ ಚೆಕ್ ಮಾಡ್ತಿರ್ಬೇಕದು, ಗೊತ್ತಾಯ್ತಾ? ಕಾರ್ ಇದೆ, ಕಾರ್ ಬಣ್ಣ ಸರಿ ಇಲ್ಲ, ಆಕ್ಸಿಡೆಂಟ್ ಆಗೋದಿಲ್ಲ, ಗೊತ್ತಾಯ್ತಾ? ಯಾವಾಗ ಬ್ರೇಕ್ ಸರಿ ಆಕ್ಸಿಡೆಂಟ್ ಆಗುತ್ತೆ, ಹಿಡಿತಿಲ್ಲ. ಎಲ್ಲ ಸಿಕ್ಕಾಬಟ್ಟೆ ಕಲರ್ ಹೊಡೆದ ಪಳ ಹೊಡಿತಾ ಇದೆ, ಇಂಜಿನ್ನೇ ಇಲ್ಲ, ಜ್ಞಾನನೇ ಇಲ್ಲ. ಜ್ಞಾನ ಇಂಜಿನ್ ಮೇನ್ ಮುಂದೆ ಹೋಗ್ಬೇಕಂತ. ಆದರೆ ಇವತ್ತು ನಮ್ಮ ಪ್ರೈಫರ್ಟ್ಸ್ ಎಲ್ಲ ದಾನ ಧರ್ಮ ಮಾಡಿದ್ದು ತುಂಬ ಜನ ಮಾಡ್ತಿರ್ತಾರೆ. ಅದೇನೇನೋ ಹೋಮಗಳು, ನಿತ್ಯ ಹೋಮ ಏನೋ ನಡೆದಿರ್ತದೆ, ಅದು ಏನಿಲ್ಲ, ಜ್ಞಾನನೇ ಇಲ್ಲ. ಯಾವ ಅದೇನೋ ಅದು ಯಾವುದೋ ಹೋಮ ಹೇಳಿದ್ರು ತಲೆ ಕೆಲ್ಕೊತಾ ಇರ್ತದೆ, ಯಾವುದೋ ಹೋಮ ಮಾಡ್ಲಿಕ್ಕೆ ಹೋಗ್ಕೊಡ್ಬೇಕ. ಇವತ್ತು ನ್ಯಾಚುರಲ್ ನಡೀತಿರೋದೇ ಹೇಗೆ, ಯಾವುದೋ ಹೋಮ ಮಾಡಿದ್ರು, ಯಾರೋ ಮಾಡಿದ್ರು, ಏನೋ ಮಾಡಿದ್ರು, ಪ್ರಸಾದ ಸಿಕ್ತು ಸಾಕು, ಅದೊಂದೇ ಕೊನೆಗೆ, ಅರ್ಥನೇ ಇಲ್ಲ. ಆದ್ದರಿಂದ ಆ ತಮಾಷೆ, ಹಾಸ್ಯಾಸ್ಪದ, ಇದಕ್ಕೆ ಹಾಸ್ಯಾಸ್ಪದ ಸಂಗತಿ, ಅದು ಹಾಸ್ಯಾಸ್ಪದ, ಅದನ್ನ ನಕ್ಬಿಟ್ರು. ಅದು ಭಾರಿ ಶಿಕ್ಷೆ ಕೊಟ್ಟರು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಹೇಳಿದ್ದಾರೆ, ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇ ವಚ ಪುರಾಣಾರ್ಥಂ ವದನ್ಯಾತಿ ರೌರವಂ ನಾತ್ರ ಸಂಶಯ. ಇಲ್ಲಿ ರೌರವ ಅನ್ನ ತಮಸ್ಸು ಅಂತಾನೆ, ಗೊತ್ತಾಯ್ತಾ? ಯಾವ ಸರಿಯಾಗಿ ತಿಳ್ಕೊಂಡ್ರೆ ಭಾಳ ಇಂಪಾರ್ಟೆಂಟ್ ಅಲ್ಲಿ. ಇವತ್ತು ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ಹೇಳ್ತಾರೆ, ಆದರೆ ಹಣೆ ಬರ ಇನ್ನೇನು ಹೇಳ್ತೀರಿ, ಗೊತ್ತಾಯ್ತಾ? ತಪ್ಪಾಗಿ ಹೇಳಿಬಿಟ್ರೆ ಹೇಳಿದವನು ನರಕ, ಕೇಳಿದವ್ರಿಗೂ ನರಕ, ಹೇಳಿದವ್ರಿಗೂ ನರಕ, ನರಕಕ್ಕೆ ಹೋಗೋತಾನೆ ಆಗುತ್ತೆ. ಆ ಕಡೆ ಇದೆಲ್ಲ ಯಾರು ಕೇಳ್ತಾರೆ, ಇವೆಲ್ಲ ಕಥೆಗಳು ಆಡ್ತಾರೆ, ಇವೆಲ್ಲ ಕಥೆಗಳು ಅಷ್ಟೇ ತಾರೆ.
ಎಷ್ಟು ಅನ್ಯಾಯ. ಅಲ್ಲಿ ತರ್ಕವಾದ ಮಾಡ್ತಾರೆ, ಓ ತಪ್ಪು ಹೇಳಿದ್ರೆ ಭಾರಿ ಅನ್ಯಾಯ ಅಂತ ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ತಪ್ಪೇ ಅದು ತಪ್ಪಲ್ಲ ಅಂತ ಹೇಳಿ, ಆದ್ರೆ ಇಂಥ ಶಿಕ್ಷಾರ ತಪ್ಪಲ್ಲ ಅದು. ಆ ತಪ್ಪು ಬೇರೆ, ಈ ತಪ್ಪೆ. ಈ ತಪ್ಪು ಎಂಥ ತಪ್ಪಿದು? ಅಪರೋಕ್ಷ ಜ್ಞಾನಕ್ಕೆ ಅಡ್ಡಿ ಆಗತ್ತೆ, ಎಂಥ ತಮಸಿ ದಾರಿ ಆಗುತ್ತೆ, ಎರಡೆರಡು ಲಾಸ್ ಮಾಡತ್ತೆ. ಹ ಶುಭೇ ಅಣುಭಾಷ್ಯ ಅದು. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂ ಪದಂ ಯಾತಿ ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯೇತ್. ಮುಂದಿನ ಮಾತು. ಆದ್ದರಿಂದ ಕರ್ಮಾಚರಣೆ ಬಿಡಿ ಅಂತ ಹೇಳಲಿಲ್ಲ. ಕರ್ಮಾಚರಣೆ ಮೇನ್ ಮಾಡ್ಕೋಬೇಡಿ, ಜ್ಞಾನ ಮೇನ್ ಮಾಡ್ಕೊಳ್ಳಿ. ಕರ್ಮ ಇರಬೇಕು, ಕರ್ಮಣ ಜ್ಞಾನ ಮಾತನೋತಿ. ಕರ್ಮ ಬಿಡಬಾರ್ದು, ಆದರೆ ಕರ್ಮ ಅಲ್ಟಿಮೇಟ್ ಅಲ್ಲ, ನೆನ್ಪಿಡ್ಬೇಕು. ಗೊತ್ತಾಯ್ತಾ? ಯೂನಿಫಾರ್ಮ್ ಬೇಕು, ಎಲ್ಲ ಬೇಕು, ಅಡ್ಮಿಷನ್ ಬೇಕು, ಅದೆಲ್ಲ ಕೂಡ. ಬಟ್ ದಿವಸ ಯೂನಿಫಾರ್ಮ್ ಬೋರ್ಡ್ ಮಾಡಿದ್ರೆ ಪಾಸ್ ಆಗಲ್ಲ. ಅವ್ರು ಏನು ಬೇಕು ಅದಕ್ಕೆ? ಕಾಲೇ ಓದಬೇಕು, ಅವೆಲ್ಲ ಮಾಡಬೇಕು. ಇವೆಲ್ಲ ಆಚಾರ. ಇದು ಆಚಾರ ಎಂಬುದೆಲ್ಲ ಕರ್ಮಾಂಗತ್ವೇನ ಶುದ್ಧಿದ. ಅದು ಮನಃಶುದ್ಧಿಗೆ ಕಾರಣವಾಗುತ್ತೆ ಹೊರತು ಅದೇ ಅಲ್ಟಿಮೇಟ್ ಅಲ್ಲ. ಅಡಿಗೆ ಎಲ್ಲ ಪಾತ್ರೆ ಚೆನ್ನಾಗಿರ್ಬೇಕು ಅಡಿಗೆಗೆ, ಅದು ಕರೆಕ್ಟು. ಅದು ಬರೀ ಪಾತ್ರೆ ಇಟ್ಬಿಟ್ಟು ಅಡಿಗೆ ಆಗಿಬಿಡತ್ತಾ? ಅನ್ನ ಆಗ್ಬೇಕಲ್ಲ, ಅದು ಜ್ಞಾನ ಬರಬೇಕಲ್ಲ. ಜ್ಞಾನ ಬರದೆ ಹೋದರೆ ಪಾತ್ರೆ ತೊಳೆದಿದ್ದು ಹೇಗೆ ವೇಸ್ಟು, ತತ್ವಜ್ಞಾನ ಬರದೆ ಹೋದರೆ ಆಚಾರಕ್ಕೆ ಬೆಲೆ ಇಲ್ಲ. ಅದು ಆಚಾರ ದುರಾಚಾರವಾಗಿ ಕನ್ವರ್ಟ್ ಆಗುತ್ತೆ, ಅನರ್ಥಕ್ಕೆ ಕಾರಣ ಆಗುತ್ತೆ. ಇವತ್ತು ಆಚಾರನೂ ಹೋಯ್ತು, ವಿಚಾರನೂ ಹೋಯ್ತು, ಎರಡೂ ಹೋಯ್ತು. ಯಾವುದಕ್ಕೆ? ಓಡಿ ಬಂದು ಬಿಡಬೇಕಲ್ಲ, ಬಂದು ಬಿಡಬೇಕು ಅಂತ ಹೇಳ್ತಾರೆ. ಬಂದು ಬಿಡಬಹುದಲ್ಲ, ಬಂದು ಬಿಡಬೇಕು. ಆಚಾರ ಹೇಳ್ತಾರೆ ಈ ಮಾತು. ಅರ್ಥ ಆಯ್ತಾ? ಎಷ್ಟು ಮಟ್ಟಿಗೆ ಅಂದರೆ ಅದು ಸಂಕೋಚ ಬಿಡಾಗಿಲ್ಲ. ಸಂಕೋಚ ಕಡಿಮೆ ಮಾಡಿ ಅಂತ. 100 ಗಾಯತ್ರಿ ಬದಲು 1000 ಬದಲು 100 ಮಾಡಿ, 100 ಬದಲು 10 ಮಾಡಿ, 10 ಮಾಡಾಗಿಲ್ಲ. ಆ ರೀತಿ ಮಾಡಿ ಬನ್ನಿ. ಅದ್ರ ಪಾಠ ಇಲ್ಲ ಅವತ್ತು 1000ನೇ ಮಾಡಿ, ಏನು ಯೋಚನೆ ಇಲ್ಲ. ಅವತ್ತು 10 ಮಾಡಿರ್ತಾರೆ, ಇವತ್ತು ಜಾಸ್ತಿ ಇರೋರು ಮಾಡ್ತಾರೆ. ಅದ್ರ ಉಲ್ಟ ತಪ್ಪಿಸ್ಬೇಕು ಒಟ್ಟು ಅವರಿಗೆ. ಆ ಥರ ಮಾಡ್ತಾರೆ. ಆ ಥರ ಆಗಬಾರ್ದು. ಆ ಥರ ಒಂದು ಮಹತ್ವ ಗೊತ್ತಾಗಬೇಕು ಜ್ಞಾನದ್ದು. ನೀವು 1000 ಯಜ್ಞ ಮಾಡಿ ಒಂದು ಅಕ್ಷರ ಸರಿಯಾಗಿ ಕೇಳಿದ್ರು ಭಾರಿ ಪುಣ್ಯ. ಅದಕ್ಕೆ ಯಾವುದಕ್ಕೂ ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ಒಂದು ಅಕ್ಷರ ಕೇಳಿದಾರೆ ಅದು. ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥಯ ಭಾಷ್ಯಮಾಲಿಕ. ಒಂದು ಅಕ್ಷರ ಓದೋದು, ಒಂದು ಅಕ್ಷರ ಕೇಳೋದು, ಒಂದು ಪಾದ ಶ್ಲೋಕಾರ್ಥಂ ಶ್ಲೋಕಪಾದಮ್ಮ, ಒಂದು ಶ್ಲೋಕ, ಅರ್ಧ ಶ್ಲೋಕ, ಕಾಲು ಶ್ಲೋಕ, ಒಂದು ಪದ ಹೋಗಲಿ ಕೇಳಿದ್ರು ಏನಾಗುತ್ತೆ? ಶಾಸ್ತ್ರದ್ದು ಬೆಲೆ ಇದೆ ಅದಕ್ಕೆ. ಗಾಢ ಅಂಧಕಾರ ಸ್ವಲ್ಪ ಇದು ಮಾಡ್ತಾರೆ, ಅಷ್ಟು ಬೆಳಕು ಕಾಣಿಸ್ತದೆ. ಏನೋ ಒಂದು ಚೂರು ಗೊತ್ತಾಯ್ತು. ಆ ಕತ್ಲಲ್ಲೂ ಕೂಡ ಬೆಳಕು ಹೆಲ್ಪ್ ಮಾಡೋದು. ಅದಕ್ಕೆ ಜ್ಞಾನಕ್ಕೆ ಎಷ್ಟಿದ್ರೂ ಬೆಲೆ ಇದೆ. ಧನ ಎಷ್ಟಿದ್ರೂ ಬೆಲೆ ಇಲ್ಲ. ಉಲ್ಟಾ ಪಲ್ಟಾ ಅದು. ಧನ ಎಷ್ಟಿದ್ರೂ ಬೆಲೆ ಇಲ್ಲ, ಜ್ಞಾನ ಸ್ವಲ್ಪ ಇದ್ರೂ ಬೆಲೆ ಇದೆ. ಎಷ್ಟಿದ್ರೂ ಬೆಲೆ ಇಲ್ಲದ ಧನಕ್ಕೋಸ್ಕರ ಭಾರಿ ಕಷ್ಟಪಡ್ತಾರೆ. ಆದರೆ ಸ್ವಲ್ಪ ಇದ್ರೂ ಮಹತ್ವ ಇರ್ತಕ್ಕಂಥ ಜ್ಞಾನಕ್ಕೆ ಮಹತ್ವ ಕೊಡೋದೇ ಇಲ್ಲ. ಅರ್ಥ ಆಯ್ತಾ? ಅದನ್ನ ಮನೆಯಲ್ಲಿ ಬಂಗಾರ ಹೇಗೆ ಕಾಪಾಡ್ತಾರೆ? ಸೇಫಾಗಿ ನೋಡ್ಕೋತಾರೆ. ಹೆಚ್ಚು ಕಡೆ ಮಾಡಬಾರ್ದು, ಕೋಟ ಎಲ್ಲ ನೋಡ್ಕೋತಾರೆ. ಪುಸ್ತಕ ಬಿಸಾಕಿರ್ತಾರೆ, ಭಾಗವತ ಪುಸ್ತಕ ಬಿದ್ದಿರೋದು ಒಂದು ಕಡೆ ಹೋಗಿ. ಎಷ್ಟು ಆಶ್ಚರ್ಯ ಅಂದರೆ ಯಾವುದಕ್ಕೆ ಬೆಲೆ ಇದೆ, ಯಾವುದಕ್ಕೆ ಬೆಲೆ ಇಲ್ಲ ಗೊತ್ತು. ಒಂದು ಪುಸ್ತಕದಿಂದ ಆಗ ಒಂದು ಜ್ಞಾನ, ಬರೋ ಜ್ಞಾನ ಯಾವನೋ ಕೈತಿ, ಯಾವುದೋ ಹೋಗುತ್ತೆ, ಎಲ್ಲೆಲ್ಲೋ ಹೋಗುತ್ತೆ, ಯಾರೇ ಒಳ್ಳೆಯೂ ಸಿಗುತ್ತೆ. ದೊಡ್ಡ ವಂಡರ್ಸ್ ಮಾಡಿಬಿಡ್ತಾವೆ. ಗೊತ್ತಾಯ್ತಾ? ಯಾರೇ ವಂಡರ್ ಮಾಡ್ಲಿಕ್ಕೆ ಬರಲ್ಲ. ಸೊ ಬಂಗಾರದಿಂದ ದೊಡ್ಡವನು ಜೈಲಿಗೆ ಹೋಗ್ತಾನೆ ಅಷ್ಟೇನೆ. ಅಷ್ಟೇ. ಇಲ್ಲೇ ದೊಡ್ಡ ಉಪಯೋಗ ಇದೆ. ಜ್ಞಾನದ ಮಹತ್ವ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಚೆನ್ನಾಗಿ ಅರ್ಥ ಆಗಬೇಕು. ಮಾತೆತ್ತಿದ್ರೆ ಜ್ಞಾನ ಕಾರ್ಯ ಮಾಡಿದರೆ ಮಾತ್ರ ಸದ್ಗತಿ, ಮುಂದೆ ಹೋಗೋದು, ಇಲ್ಲೋದ್ರಿಲ್ಲ. ಹುಡುಗ ಎಲ್ಲ ಮಾಡ್ತಾರೆ, ಓದ್ತಾ ಏನು ಉಪಯೋಗ ಅದರಿಂದ? ಫೈಲ್ ಅಂತ. ಆಟದಲ್ಲಿ ಫಸ್ಟ್, ಎಲ್ಲ ಫಸ್ಟ್ ಇರ್ಬೋದು, ಕೋರ್ಸ್ ಆಗೋದಿಲ್ಲ ಅದರಿಂದ. ಅವೆಲ್ಲ ಅಡಿಷನಲ್ ಪಾಯಿಂಟ್ಸ್ ಅಷ್ಟೇ. ಎಲ್ಲ ಇದ್ದು ಮಾಡಿದರೆ ಭಾರಿ ಒಳ್ಳೆಯದೇ. ಜ್ಞಾನ ಇಲ್ಲದೆ ಮಾಡಿದ ಏನು ಉಪಯೋಗ? ಎಲ್ಲ ಅಂಗ ಇವೆ, ಪ್ರಾಣನ ಇಲ್ಲ ಅಂತಾರಲ್ಲ ಹಾಗೆ. ಡೊನೇಟ್ ಮಾಡ್ಬೋದು ಅಷ್ಟೇ ಅಂಗಗಳು, ಅವ್ರಿಗೇನು ಉಪಯೋಗ ಇಲ್ಲ. ಅದು ಪ್ರಾಣ ಇಲ್ಲದೆ ಹೋದಾಗ ಕಣ್ಣು ಎಷ್ಟು ಪಾರ್ಟ್ಸ್ ದಾನ ಮಾಡೋದು ಗೊತ್ತಾ? ಅವನಿಗಂತೂ ಉಪಯೋಗ ಇಲ್ಲ, ಪ್ರಾಣ ಇಲ್ಲಲ್ಲ. ಆದ್ದರಿಂದ ಪ್ರಾಣ ಇದ್ದವನಿಗೆ ಏನು ಕೊಟ್ಟರು ಉಪಯೋಗ ಇದೆ, ಪ್ರಾಣ ಇಲ್ಲದವನಿಗೆ ಏನು ಕೊಟ್ಟರು ಉಪಯೋಗ ಇಲ್ಲ. ಸೊ ಪ್ರಾಣ ಅಂದರೆ ಜ್ಞಾನಾಭಿಮಾನಿ ದೇವತೆಗಳು ವಾಯುದೇವರು, ಜ್ಞಾನ ಅಂತಾನೆ ಅರ್ಥ. ಪುರಾ ಹಿ ಪಂಚಭರ್ತೃಕಾಂ ನಿಶಮ್ಯ ಕಂಚ ಜ್ಯೋತಿತಾಂ ಜಹಾಸ ಪಾರ್ಷದಾತ್ಮಜಾಂ ಶಶಾಪತಾಂ ತತಸ್ತ್ವಜಃ. ಆ ಬ್ರಹ್ಮದೇವರೇ ಶಾಪ ಕೊಟ್ಟು. ಯಾಕೆ? ಸರಸ್ವತಿ ದ್ರೋಹ ಇದು. ಸರಸ್ವತಿ ಸಾಕ್ಷಾತ್ ಅವ್ರ ಪತ್ನಿ, ಇಲ್ಲಿ ಭಾವಿ ಸರಸ್ವತಿ. ಸೊ ತಮ್ಮ ಪದವಿ ದೃಷ್ಟಿಯಿಂದ ಅದು ಭಾಳ ಮೇಲ್ಮಟ್ಟದಲ್ಲಿದ್ದ. ಅವ್ರ ಕಣ್ಣು ನಕ್ಕಿದ್ದಕ್ಕೋಸ್ಕರ ಎಂಥ ಶಾಪ ಕೊಟ್ಟರು? ಭವ ಅಸುರೇಣ ದೂಷಿತಾ ಇತಿ ಸಾ ತಥೋ ಹಿ ಮಾಯಯ ವಿಧಾಯತಾಂ ನಿಜಾಂ ತನುಂ ಜಗಾಮ ಚಾನ್ಯಯಾಸುರಂ. ಭವ ಅಸುರೇಣ ದೂಷಿತಾ ಇತಿ ಸಾ ತತಃ ಹಿ ಮಾಯಯ ವಿಧಾಯ ತಾಂ ನಿಜಾಂ ತನುಂ ಜಗಾಮ ಚ ಅನ್ಯಯ ಅಸುರಂ. ಅವ್ರು ಶಾಪ ಕೊಟ್ಟಿದ್ದು ಭವ ಅಸುರೇಣ ದೂಷಿತ, ಅಸುರೇಣ ದೂಷಿತಾ ಭವ, ಅಸುರನ ವಶಳ ಆಗೋ ಒಂದು ಶಾಪ ಕೊಟ್ಟು.
ಅಸುರನ ವಶ, ಪರರ ವಶರಾಗೋದೇ ಭಾರಿ ಅನ್ಯಾಯ, ಪಾತಿವ್ರತ್ಯ ಭಂಗ. ಅಸುರನ ವಶ ಆಗ್ಬೇಕು, ಪಾತಿವ್ರತ್ಯ ಹೋಗ್ಬೇಕಾದ್ರೆ ಅಸುರನ ವಶ ಆದ್ರೆ ಪಾತಿವ್ರತ್ಯ ಭಂಗ ಅಲ್ಲ, ಅನ್ಯ ಪುರುಷನ ವಶವಾದ್ರೆ ಪಾತಿವ್ರತ್ಯ ಭಂಗ. ಅಸುರೇಣ ದೂಷಿತ, ಅಸುರನ ವಶರಾಗ ಒಂದು ಶಾಪ ಕೊಟ್ರಲ್ಲ, ಅಂದ್ರೆ ಎಷ್ಟು ದೊಡ್ಡ ಶಿಕ್ಷೆ ಕೊಡ್ತಾರೆ ಅದಕ್ಕೆ. ಕಂಜಯೋದಿತಾಂ ಜಹಾಸ ಪಾರ್ಷತಾತ್ಮಜಾಂ ಶಶಾಪತಾಂ ತತಸ್ತ್ವಜಃ ನಿಧಾಯತಾಂ ನಿಜಾಂ ತನು ಜಗಾಮ ಚಾನ್ಯಯಾತ. ಬೇರೆ ಬ್ರಹ್ಮದೇವ್ರ ಮಾತಂದ್ರೆ ಬೇರೆ ಬೇರೆ ಮಾಡಾಗಿಲ್ವೇ ಇಲ್ಲ, ನಡೀಲೇಬೇಕು ಶಿಕ್ಷೆ. ಆಯ್ತಾಕಿ ಅವರು ತಪಸ್ ಮಾಡಿ ಮತ್ತೆ ಅನುಮತಿ ತಗೊಂಡು, ಅದೆಲ್ಲ ಮುಂದೆ ಬರುತ್ತೆ. ಅನುಮತಿ ತಗೋತಾರೆ ಏನಂತ, ನಾನು ಈ ದೇಹದಿಂದನೇ ಹೋಗೋದಿಲ್ಲ, ಒಂದು ಡೂಪ್ಲಿಕೇಟ್ ದೇಹದಿಂದ ಹೋಗ್ತೇನೆ, ಅನುಗ್ರಹ ಮಾಡಿ ಅಂತ. ಆ ತಥಾಸ್ತು, ಪಶ್ಚಾತ್ತಾಪಟ್ಟು ಕೇಳಿದ್ಲಲ್ಲ, ಸ್ವಲ್ಪ ಒಂದು ಮಾಡಿಫೈ ಮಾಡಿ. ಅವಾಗೇನು ಮಾಡಬೇಕಾಯ್ತು, ವಶಳಾಗೋ ತಪ್ಪಿದ್ದಲ್ಲ, ಆದರೆ ದೇಹ ಅದಲ್ಲ, ಡೂಪ್ಲಿಕೇಟ್ ಬಾಡಿ ಮಾಡ್ಕೊಂಡು. ಇಲ್ಲಿ ಮಾಯಾದೇವಿ ಏನು ಮಾಡ್ತಾರೆ, ಕೃತಕ ದೇಹದಲ್ಲಿ ಹೋಗ್ತಾರೆ. ನಮ್ಗೀಗ ಅರ್ಥ ಆಗುತ್ತೆ ಈ ಇವಳಿಗೆ ಏನು ಶಕ್ತಿ ಇದೆ, ಮಾಯಾ ಆಕೃತಿ ಸೃಷ್ಟಿ ಮಾಡ್ತಾಳೆ. ಸೀತಾದೇವಿ ಮಾಡಿದ್ದೇನು ಆಶ್ಚರ್ಯ, ಮಾಯಾ ಸೀತೆ. ಅಲ್ಲಿ ಇಲ್ಲಿ ಈಗ ಇದ್ದಾಳೆ, ತನ್ನ ಡೂಪ್ಲಿಕೇಟ್ ದೇಹದಲ್ಲಿ ಇವಳಿದ್ದಾಳೆ, ಅಲ್ಲಿ ಸೀತಾದೇವಿ ಇಲ್ವೇ ಇಲ್ಲ, ಸನ್ನಿಧಿ ಅಷ್ಟೇ ಇದ್ದಿದ್ದು ಇಂದ್ರದೇವರು. ಹೆಂಗಸೇ ಇಲ್ಲ ಅಲ್ಲಿ, ಗಂಡಸಿರೋದು ಪೂರ್ತಿ ಬದಲಾಯಿಸ್ಬಿಟ್ಟು. ಇಲ್ಲಿ ರಾವಣ ರಾಕ್ಷಸ, ರಾವಣ ವಶ, ಗೊತ್ತಾಯ್ತಾ. ಇಲ್ಲಿ ಶಂಬರಾಸುರನ ವಶ, ಇಲ್ಲೂ ಮಾಯ ಅಲ್ಲೂ ಮಾಯ, ಎರಡು ಹೇಗೆ ಒಂದೊಂದೇ ಹೊಂತ ಹೋಗುತ್ತೆ, ಸರಿಯಾಗಿ ನೋಡ್ಬೇಕಾದ್ರೆ. ಯಾವುದಕ್ಕೆ ಏನು ವಿರೋಧ ಬರುತ್ತೆ, ಅದು ಸನ್ನಿಧಾನ ಅಷ್ಟೇ. ಸನ್ನಿಧಾನ, ಸೀತಾ ಸನ್ನಿಧಾನಕ್ಕೆ ವೇದವತಿ ಅಂತ ಹೆಸರು ಹೊರತು ವೇದವತಿ ಇದ ಬೇರೆ ವ್ಯಕ್ತಿ ಅಲ್ಲ. ಅದು ಹೇಳಿ ವ್ಯಾಖ್ಯಾನದೆಲ್ಲ ಬಂದು ಬರೆದಿರುತ್ತಲ್ಲ, ಹೆಸರಷ್ಟು ಸನ್ನಿಧಾನಕ್ಕೆ ಹೆಸರು. ಮನೆ ಒಬ್ಬರದು, ಬಾಡಿಗೆಗೆ ಇದ್ದಾರೆ. ಮನೆ ಯಾರ್ದು ಅಂತ ಕೇಳಿ ಯಾರ್ದು ಹೇಳ್ತಾರೆ, ಮುಂದರು ಹೇಳ್ತಾರೆ. ಯಾರು ವಾಸ ಮಾಡ್ತಾರೆ ಇವ್ರ ಹೆಸರು ಹೇಳ್ತಾರೆ, ಗೊತ್ತಾಯ್ತಾ. ಸೀತಾದೇವಿ ಸದೃಶ ದೇಹ, ಸದೃಶ ದೇಹ, ಸೀತಾಕೃತಿ, ಆ ಮಟ್ಟಿಗೆ ಸನ್ನಿಧಾನ. ಜೆರಾಕ್ಸ್ ಯಾರ್ದು, ಜೆರಾಕ್ಸ್ ಬೆಲೆ ಇದೆ ತಾನೆ, ರಿಲ್ಯಾಕ್ಸ್ ಆಗಿರುತ್ತೆ. ಎಷ್ಟೋ ಸಲ ಒರಿಜಿನಲ್ ಇದ್ದಾಗ ಚೆನ್ನಾಗಿ ರಿವ್ಯೂಸ್ ಚೆನ್ನಾಗಿರುತ್ತೆ, ಹಳೆಯ ಪೇಪರ್ ಜೆರಾಕ್ಸ್ ಮಾಡಿಸಿದಾಗ ಭಾರಿ ಚೆನ್ನಾಗಿ ಕಾಣಿಸುತ್ತೆ. ವಸ್ತು ಜೀವ ತಗೊಂಡಿಗೆ ಹಳೆಯದು ಅಂತ ಹೇಳ್ತಾರೆ. ಒರಿಜಿನಲ್ ಆ್ಯಕ್ಚುಲಿ ಅದು ಇದಕ್ಕೆ ಬೆಲೆ, ಆದರೆ ನಿಜವಾಗ್ಲೂ ಬೆಲೆ ಇರೋದು ಒರಿಜಿನಲ್, ಇದಕ್ಕಲ್ಲ. ಹಾಂ, ಆಗಲೇಬೇಕು, ಆಗಲೇಬೇಕು. ಸೀತಾದೇವಿಯ ಪ್ರಶ್ನೆ ಇಲ್ಲ, ಅವ್ರ ಕರ್ಮ ಬಂದ ಮೇಲಿದ ನಿತ್ಯ ಮುಕ್ತೋಡು ಶ್ರೀರಾಮ, ಪ್ರಶ್ನೆ ಇಲ್ಲ. ಇವ್ರಿಗೆ ಆಗಲೇಬೇಕು, ಅದು ಅನುಭವಿಸ್ಲೇಬೇಕು, ದುಃಖ ಅನುಭವಿಸ್ಲೇಬೇಕು, ಅವ್ರು ಬೇರೆ ದಾರಿ ಇಲ್ಲ. ಎಲ್ಲೋ ನಮ್ಮ ಪದಾರ್ಥ ಬಿದ್ದರೆ ಗೊತ್ತರೆ ದುಃಖ ಆಗುತ್ತೆ, ನಮಗದು ಇದು ಸಂಬಂಧನೇ ಇಲ್ಲ, ನಮ್ಮ ಪದಾರ್ಥ ಅದು. ಅಭಿಮಾನ ಮಾಡಿಬಿಟ್ಟು ದೇಹದಲ್ಲೇ ಇದ್ದಾಗ ಇನ್ನೂ ಜಾಸ್ತಿ ಆಗುತ್ತೆ. ಮನೆಯೊಳಗಿದ್ದಾಗ ಬೆಂಕಿ ಹಚ್ಚಿದ ಮನೆಗೆ ಒಳಗೆ ಇವನಿದ್ದಾನೆ, ಸುಡ್ತಾನೋ ಇಲ್ವಾ, ಇವನಿಗೆ ಬೆಂಕಿ ಹಚ್ಚಿಲ್ಲ, ಮನೆ ಹಚ್ಚಿರೋದು ಬೆಂಕಿಗೆ, ಗೊತ್ತಾಯ್ತಾ. ಅದು ಹೆಟ್ಟಾಯ್ತಾ ಇಲ್ಲ. ಈಗ ಇವನು ಬೆಂಕಿ ಮುಟ್ಟಿಲ್ಲ, ಬೆಂಕಿಯಲ್ಲಿ ಕಾದಿದ್ದನ್ನು ಮುಟ್ತಾನೆ, ಸುಡುತ್ತಾ ಇಲ್ಲ, ಸಂಪರ್ಕ ಬಂದು ಅಭಿಮಾನಕ್ಕೆ ಟಚ್ ಬಂದ್ಬಿಡುತ್ತೆ. ಅವನಿಗೆ ಅವನು ಬರೋ ಪ್ರಶ್ನೆ ಬಂದೇ ಇಲ್ಲ ಈಗ. ಫಸ್ಟು ಇವ್ರು ಶಾಪನೇ ವರ ಆಯ್ತು ಅವನಿಗೆ, ಅರ್ಥ ಆಯ್ತಾ. ಶಾಪನೇ ವರ ಇದ್ದಾಗ ಲೆಕ್ಕ. ಏನು ಅವ್ರ ವರ ಇದೆ ಆ ವಿಚಾರ ಬೇರೆ. ಅಪಹರಣ ಮಾಡದ ಬ್ರಹ್ಮದೇವ ಶಾಪ ಇದ್ರೆ ಎಲ್ಲರೂ ಆಗ್ತಿರಲಿಲ್ಲ, ದೇವತೆ ಅಪಹರಣ ಮಾಡ್ಲಿಕ್ಕೆ ಬರೋದಿಲ್ಲ, ಹಾಗೆಲ್ಲ ಕೂಡ ಶಾಪ ಇತ್ತಿದ್ರಿಂದ ಆಯ್ತು. ವಿಧಾಯತಾಂ ನಿಜಾಂ ತನುಂ ಜಗಾಮ ಚಾನ್ಯಯಾಚುರಂ ಭವಾ ಭಿನ್ನತೆ ಇನ್ನೊಂದು ಬಾಡಿಯಿಂದ ಹೊರಟು. ಗೃಹೇಪಿ ಸಾ ಸುರೇ ಸ್ಥಿತ ನಿಜಸ್ವರೂಪತೋಸುರಂ ನ ಗಚ್ಚತಿ ಸ್ವಸಾಪತಿಂ ನಿಜಂ ಸಮೀಕ್ಷ ಹರ್ಷಿತ. ಗೃಹೇಪಿ ಸಾ ಅಸುರೇ ಸ್ಥಿತ ನಿಜಸ್ವರೂಪತಃ ಅಸುರಂ ನ ಗಚ್ಚತಿ ಸ್ಮ ಸಾ ಪತಿಂ ನಿಜಂ ಸಮೀಕ್ಷ ಹರ್ಷಿತ. ಗೃಹೇಪಿ ಸಾ ಅಸುರೇ ಸ್ಥಿತ, ಅವಳು ಮನೆಯಲ್ಲಿದ್ದಾಗ ಕೂಡ ಅಸುರನ ವಶದಲ್ಲಿ ಇದ್ದರೂ ಕೂಡ, ಅಸುರೇ ಗೃಹೇ ಸ್ಥಿತ, ಅಸುರನ ಗೃಹದಲ್ಲಿ ಇದ್ದಾಗಲೂ ಕೂಡ ಅವಳೇನಾಯ್ತು, ಸಾ ಆಸುರೇ ಗೃಹೇಪಿ, ಎರಡು ಹೆಸರಿರ್ಬೇಕಲ್ಲಿ. ನಿಜ ಸ್ವರೂಪತಃ ಅಸುರಂ, ತನ್ನ ಮೂಲ ರೂಪದಿಂದ ಹೋಗ್ತಿದ್ದಿಲ್ಲ. ಯಾವ ರೂಪದಿಂದ ಹೋಗ್ತಾ ಇದ್ಲ ಅವಳು, ಈ ಕೃತಕ ರೂಪದಿಂದ ಹೋಗ್ತಾ ಇಲ್ಲ. ನಗಚ್ಚತಿ ಸ್ವಸಾಪತಿಂ ನಿಜಂ ಸಮೀಕ್ಷ ಹರ್ಷಿತ. ಅವಳು ಇವು ಶಾಪ ಬಿಡುಗಡೆ ಹೊಂದಿ ಗಂಡ ತಗೋಬೇಕು ಅಂತ ಕಾಯ್ತಾ ಇದ್ದಾಳೆ. ಮಗುನ್ ತಂದು ಕೊಟ್ಟರು, ನೋಡಿ ತನ್ನ ಗಂಡ ಇವಳಿಗೆ ಗೊತ್ತಿತ್ತು, ದೇವತಾ ಸ್ತ್ರೀ ಆದ್ದರಿಂದ ನೋಡಿದರೆ ತನ್ನ ಗಂಡ ಮಗು ರೂಪದಲ್ಲಿ ಬಂದ್ಬಿಟ್ಟಿದ್ದಾನೆ. ಬ್ಯಾಕ್ಗ್ರೌಂಡ್ ಅವಳಿಗೆ ಗೊತ್ತಿಲ್ಲ. ಈಗ ಬಂದೇನು ಆಶ್ಚರ್ಯ ಆಗೋಯ್ತು, ಅದು ಮಗು ರೂಪದೊಳಗೆ ತನ್ನ ಕೈಯಲ್ಲೇ ಬರ್ತದೆ, ಕೈಯಲ್ಲಿ ಮಗು ರೂಪದಲ್ಲಿ ಇದ್ದಾನೆ, ಮಗುವೇ ಆಗಿ ಬಂದ್ಬಿಟ್ಟಿದ್ದಾನೆ. ಪರೀಕ್ಷಿತ ಬಹಳ ಖುಷಿಯಾಗೋಯ್ತು. ಯಾವ ಗಂಡನಿಂದ ಅದನ್ನು ಬಿಡುಗಡೆ ಕಾಣಬೇಕಾಗಿತ್ತು, ಗಂಡ ಅದು ಬಂದಾಯ್ತು ಈಗ ಹತ್ರನೇ, ಆದರೆ ಚಿಕ್ಕ ಮಗು ರೂಪದಲ್ಲಿದ್ದಾನೆ, ಏನು ಮಾಡ್ಬೇಕಾಗ ಯೋಚನೆ ಮಾಡಿ. ರಸಾಯನೈ ಕುಮಾರಕಂ ವ್ಯವರ್ಧಯತ್ ರತಿ ಪತಿಂ ತಸ್ಪೂರ್ಣ ಯೌವನೋ ಭವತ್ ಚತುರ್ಭಿರೇವ ವತ್ಸರೈ.
ರಸಾಯನೈ ಕುಮಾರಕಂ ವ್ಯವರ್ಧಯತ್ ರತಿ ಪತಿಂ ಸಹ ಪೂರ್ಣ ಯೌವನ ಅಭವತ್ ಚತುರ್ಭಿ ಏವ ವತ್ಸರೈ. ಆಗೇನಾಯ್ತು ನೋಡಿಲ್ದು ಗೊತ್ತಾಯ್ತಲ್ಲ ವಿಷಯ. ಇನ್ನು ಮಗುವಾಗಿದ್ದಾನೆ, ಅದು ವರ್ಷ ಇನ್ನು ಬೆಳೆಸ್ಬೇಕು. ಬೆಳೆಸಿ ಅವನಿಂದ ಬಿಡುಗಡೆ ಕಂಡು ಹೋಗ್ಬೇಕೀಗ. ಈ ರೀತಿ ಸುಮ್ಮನೆ ನ್ಯಾಚುರಲ್ 16 ವರ್ಷ ಬೇಕು ಯವನ ಬರಲಿಕ್ಕೆ. 4 ವರ್ಷಕ್ಕೆ ಬರಹ ಮಾಡಿದ್ದು, 4 ವರ್ಷಕ್ಕೇನೆ. ಚತುರ್ಭಿ ವತ್ಸರೈ. ಅದು ರಸಾಯನ, ಅನೇಕ ರಸಾಯನ ಕುಡಿಸಿದ್ದು. ಪೇಪರಲ್ಲಿ ಹಾಕ್ತಿದ್ರು, ಕುಡೀರಿ ಒಳ್ಳೆ ಶಕ್ತಿ ಬರುತ್ತೆ ಅಂತ ಹೇಳ್ತಿರ್ತಾರಲ್ಲ, ನಿಜವಾದ ರಸಾಯನ ಕುಡಿಸಿದ್ದು. ಅದರಿಂದ ಬೇಗ ಬೆಳೆದು ಬಿಟ್ಟು 4 ವರ್ಷದ ಹೆಚ್ಚು 4 ವಯಸ್ಸು 4 ವರ್ಷನೇ ಆಗಿದ್ದು 16 ವರ್ಷ ತರಣ ಆಗಿಬಿಟ್ಟು. ಅಷ್ಟು ಅಂಥ ರಸಾಯನ ಕೊಟ್ಲಾಕಿ. ಅಲ್ಲಿ ಭೂಲೋಕದಲ್ಲಿ ಸಿಗೋವೆಲ್ಲವೆಲ್ಲ ಎಲ್ಲಿ ಸಿಗುತ್ತೆ ಹುಡುಕ್ಬೇಕಾಗಿಲ್ಲ. ಭೂಲೋಕದಲ್ಲಿ ಇರೋದಲ್ಲ, ದೇವತೆಗಳವರೆಲ್ಲ ಕಾಂಟ್ಯಾಕ್ಟ್ ಇತ್ತು ತಂದು. ಪೂರ್ಣ ಯೌವನೋ ಅಭವತ್, ಪೂರ್ಣ ಯೌವನ 4 ವರ್ಷಕ್ಕೆ. ಚತುರ್ಭಿರೇವ ವತ್ಸರೈ, 4 ವರ್ಷಕ್ಕೆ 16 ವರ್ಷದ ತರುಣನಾಥ. ಪತಿಂ ಸುಪೂರ್ಣ ಯೌವನಂ ನಿರೀಕ್ಷತಾಂ ಭವಿಷ್ಯದ್. ಎಲ್ಲ ಹುಟ್ಟಿದಾಗ್ರೆ ಘಟೋತ್ಕಚ ಹೇಗೆ ಹುಟ್ಟಿದ? ಹುಟ್ಟಿರ್ಲಿಕ್ಕೆ ದೊಡ್ಡ ಹುಟ್ಟಿರ್ಲಿಕ್ಕೇನೆ 4 ವರ್ಷ ಕೂಡ ಅಲ್ಲ. ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಕೊಡೋ ವ್ಯವಸ್ಥೆ, ಅವ್ರ ತಂದೆ ತಾಯಿಗಳ ಪ್ರಭಾವ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ರಿಗೂ ಡಿಪೆಂಡ್ ಆಗೋದು. ಇವತ್ತು ಕೂಡ ಶಾರ್ಟ್ ಕೋರ್ಸ್ ಮಾಡೋದಿಲ್ಲ, ಕೆಲವು ಕೋರ್ಸ್ನ ಶಾರ್ಟ್ ಕೋರ್ಸ್ಗಳು ಅದು ಮಾಡೋದನ್ನ ಇವತ್ತು ಇದೆಲ್ಲ ಇರ್ತಿತ್ತು. ಡೈರೆಕ್ಟ್ ಅಡ್ಮಿಷನ್ 5ನೇ ಕ್ಲಾಸ್ 7ನೇ ಕ್ಲಾಸ್. ನಮ್ಮ ಕ್ಲಾಸಿಗೆಲ್ಲ 1, 2, 3, 4 ಸರ್ಟಿಫಿಕೇಟ್ ಎಲ್ಲ ಯಾವ ಥರದಿಲ್ಲ. ಇದು 6ನೇ ಕ್ಲಾಸಿಗೆ ಅವತ್ತು ಸುಳ್ಳೆ ಬಾಯ್ದೆ ಯಾವುದೋ ಡೇಟ್ ಆಫ್ ಬರ್ತ್ ಹೇಳೋದು, ಕೊಡೋದು, ಸೇರಿಸ್ಬಿಡೋದು ಅಷ್ಟೇ. ಆಗ ಉಪಯೋಗ ಆಗೋದು. ಬುದ್ಧಿ ಹೆಚ್ಚು ಕಡಿಮೆ ಆಗ್ಬಿಟ್ಟಿರುತ್ತೆ. 2-3 ವರ್ಷ ಹೆಚ್ಚು ಕೊಟ್ಟು ಕಡಿಮೆ ಕೊಟ್ಟು ಉಲ್ಟಾಪಟ್ಟ ಆಮೇಲೆ ತಿದ್ಲಕ್ಕೆ ಹೋಗಿ ಅವರು ಭಾಳ ಒದ್ದಾಡ್ಬಿಡ್ತಾರೆ. ಆ ಕಾಲಕ್ಕೆ ಬರ್ಕೊಳ್ಳೋದು ಅಪ್ಡೇಟ್ ಮಾಡಿಬಿಡ್ತಾ ಇದ್ರು ಅಷ್ಟೇ. 1ನೇ ಕ್ಲಾಸ್ 6ನೇ ಕ್ಲಾಸ್ ಡೈರೆಕ್ಟ್ ಅಡ್ಮಿಷನ್. ಆ ಥರದ ವ್ಯವಸ್ಥೆ ಇದ್ದಾಗ ಇಲ್ಲಿ ಅಂಥ ಎಕ್ಸೆಪ್ಷನ್ ಇವೆಲ್ಲ ಎಲ್ಲರೂ ಮಾಡೋದು ಸಾಧ್ಯ ಇಲ್ಲ, ಅವರಿಗೆ ಸಾಧ್ಯ. ಚತುರ್ಭಿರೇವ ವತ್ಸರೈ ಪತಿಂ ಸುಪೂರ್ಣ ಯೌವನಂ ನಿರೀಕ್ಷತಾಂ ವಿಷಜ್ಯತೀಂ ಉವಾಚ ಕಾಷ್ಠಿರಂಬತೆ ಕುಚೇಷ್ಟಿತಂ ಕಥಂತ್ವಿತಿ. ಪತಿಂ ಸುಪೂರ್ಣ ಯೌವನಂ ನಿರೀಕ್ಷ್ಯ ತಾಂ ವಿಷಜ್ಯತೀಂ ಉವಾಚ ಕಾರ್ಷ್ಣಿಃ ಅಂಬಾ ತೇ ಕುಚೇಷ್ಟಿತಂ ಕಥಂತು ಇತಿ. ಪತಿಂ ಸುಪೂರ್ಣ ಯೌವನಂ ನಿರೀಕ್ಷ್ಯ. ನೋಡಿದ್ರೆ ಯೌವನದ ಗಂಡ ಆ ಸ್ಥಿತಿಯಲ್ಲಿದ್ದಾನೆ. ಈಗ ಈಕೆ ನಾಚಿಕೆ ಆಯ್ತು. ಮಗುವಾಗಿದ್ದಾಗ ಅನಿಸ್ಲಿಲ್ಲ, ಈ ನಾಚಿಕೆ ಆಯ್ತು. ಆದರೆ ಈತೆ ಅಂತ ತಿಳ್ಕೊಂಡಿದ್ದ ತಾಯಿ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ಆಕೆ ಸ್ವಂತ ತಾಯಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಈಗ ಆಕೆ ಹೆಂಡತಿ ನಾಚ್ಕೋತಾ ಇದ್ದಾಳೆ. ಇದು ಸಿಟ್ಟು ಬಂತು. ಅಮ್ಮ ನಾನು ನಿನ್ನ ಮಗ, ನನ್ನ ನೋಡಿ ಹೇಗೆ ನಾಚ್ಕೋತಿ ಅಂತ ಕೇಳಿದ. ಗೊತ್ತಾಯ್ತಾ? ಅಂದ್ರೆ ನೋಡಿ ತಮಾಷೆ ಅಂದರೆ, ಮನ್ಮಥ ಗಂಡ, ರತಿ ಹೆಂಡತಿ, ಸ್ವರೂಪದಲ್ಲಿ ಭಾರಿ ಶ್ರೇಷ್ಠ ಅವರು. ಈಕೆ ಕಡಿಮೆ. ಆದರೆ ಈಕೆ ಜ್ಞಾನ ಇದೆ, ಆತ ಜ್ಞಾನ ಇಲ್ಲ. ದೇವತೆಗಳು ಏನಂತ ಆಯ್ತು, ಈಗ ಅವತಾರ ಮಾಡಿದಾಗ ಎಷ್ಟೋ ಜ್ಞಾನ ಮುಚ್ಚೋಗ್ಬಿಡುತ್ತೆ. ಅದಕ್ಕೆ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಗಂಡನಿಗೆ ಅಜ್ಞಾನ, ಹೆಂಡತಿ ಜ್ಞಾನ. ಅಲ್ಲಿ ನೋಡಿದ್ರೆ ಗಂಗಾದೇವಿ ಮೂಲ ರೂಪದಲ್ಲಿ ಬಂದಿದ್ದಾಳೆ, ಶಂತನೂ ಇದ್ದಾಳೆ. ಈಗ ಗಂಗಾದೇವಿ ಗೊತ್ತು, ಶಂತನೂ ಗೊತ್ತಿಲ್ಲ ಅಲ್ಲಿಗ. ಈ ರೀತಿ ಹೆಚ್ಚು ಕಡಿಮೆ ಅವತಾರದಲ್ಲಿ ತಾರತಮ್ಯ ಹೆಚ್ಚು ಕಡಿಮೆ ಆಗ್ಬೋದು. ಶಾಪದಿಂದ ಇಲ್ಲಿ ಬಂದಿದ್ದಾಳೆ, ಆತ ಮಗುವಾಗಿ ಹುಟ್ಟಿದ್ದಕ್ಕೆ ಹಾಗಿದ್ದಾಳೆ. ಇದೆಲ್ಲ ಚೇಂಜಸ್ ಇದೆ. ಆದರೆ ಇವರಿಗಿಲ್ಲ. ಹರಿವಾಯುಗಳಿಗೆ ಮಾತ್ರ ಎಂಥ ಪ್ರಸಂಗ ಬರೋದೇ ತಿಳಿತಿಲ್ಲ, ಅವ್ರಿಗೆ ಇದೇ ಇಲ್ಲ. ಅವರಿಗಂತೂ 100%. ಗೊತ್ತಾಯ್ತಾ? ಇವ್ರದ್ದು ಆಗಲ್ಲ. ಇಚ್ಛಾ ಮಾತ್ರ ಪೂರ್ಣ ವ್ಯಕ್ತಿ ಇವರಿಗೆ. ಗೊತ್ತಾಯ್ತಾ? ಯಾರಿಗಿಲ್ಲ. ಯಾಕೆ ಉದ್ದೇಶಪೂರ್ವಕ ಶಾಪದಿಂದಾಗಿ ತನ್ನ ದೇಹ ಅಲ್ಲಿಟ್ಟು ಬೇರೆ ಇವೆಲ್ಲ ಅಜ್ಞಾನ ಮಾಡೋಕ್ಕಾಗತ್ತಾ ಇದನ್ನ? ಅವ್ರು ಏನು ಹೇಳಿದ್ರು, ಹಸುರಿನ ದೂಷಿತ ಆಗೋದು ಶಾಪ ಕೊಟ್ಟರೆ ಹೊರತು ಜ್ಞಾನ ಹೋಗ್ಲಿ ಅಂತ ಶಾಪ ಕೊಟ್ಟಿಲ್ಲ. ಅದನ್ನ ಜ್ಞಾನ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಜ್ಞಾನ ಉಳ್ಕೊಂಡಿದೆ, ಇದಿಲ್ಲ. ಅದಕ್ಕೆ ಏನು ಮಾಡಿದ್ದೆ, ಈಗ ನಾಚಿಕೆ ಪಟ್ಟರು ಕೇಳಿದ. ಉವಾಚ ಕಾರ್ಷ್ಣಿ. ಕಾರ್ಷ್ಣಿ ಅಂದ್ರೇನು? ಕೃಷ್ಣನ ಮಗ ಕಾರ್ಷ್ಣಿ ಅಂದರೆ ಪ್ರದ್ಯುಮ್ನ. ಅಮ್ಮ ಅಂತ ಕರೆದ. ತೇ ಕುಚೇಷ್ಟಿತಂ ಕಥಂತ್ವಿತಿ. ಯಾಕೆ ಕೆಟ್ಟ ಚೇಷ್ಟೆ ಮಾಡ್ತೀಯಲ್ಲ, ಕೆಟ್ಟ ನಡವಳಿಕೆ ಯಾತಕ್ಕೆ, ತಪ್ಪಲ್ವಾ ಮರಿತಿ ಕೇಳಿದ. ಜಗಾದಸಾಖಿಲಂ ಪತೌ ತದಾಸ್ತ್ಯ ಜನ್ಮ ಚಾಗತಿಂ ತಥೋ ಗ್ರಹಿತ್ ಸತಾಂ ಪ್ರಿಯಾಂ ರತಿಂ ರಮಾಪತೆ ಸ್ತುತಃ. ಜಗಾದಸ ಅಖಿಲಂ ಪತೌ ತದಾ ಅಸ್ಯ ಜನ್ಮ ಚ ಆಗತಿಂ ತತಃ ಅಗ್ರಹೀತ್ ಸಹ ತಾಂ ಪ್ರಿಯಾಂ ರತಿಂ ರಮಾಪತೆ ಸುತಃ. ಜಗಾದಸ ಅಖಿಲಂ ಪತೌ. ಹಾಗಾಗಿ ಎಲ್ಲವನ್ನೂ ಕೂಡ ಗಂಡನಿಗೆ ಹೇಳಿದ್ರು. ಇಲ್ಲ, ನನಗೆ ತಾಯಿ ಎಲ್ಲ ನಾನು ಹೆಂಡ್ತೀನಿ, ನಾನು ರತಿ, ನೀನು ಗಂಡ ಎಲ್ಲ ಹೇಳಿದ್ಲಾಕಿ. ಜ್ಞಾನ ತಿಳಿಸ್ಕೊಟ್ರು. ತತ ಅಸ್ಯ ಜನ್ಮ ಚಾಗತಿ. ತಾನು ಬಂದಿದ್ದಕ್ಕೆ ಕಾರಣ, ಅವನು ಹುಟ್ಟಿದ ವಿಷಯ ಎಲ್ಲ ಹೇಳಿಬಿಟ್ಟಾಗ
ಆಗ ಎಲ್ಲ ಅರ್ಥ ಆಯ್ತು. ಓಹೋ ಅವಳ ಹೆಂಡತಿ ಅಂತ ಒಪ್ಕೊಂಡ. ತಥೋ ಅಗ್ರಹಿಸ್ತತಾಂ ಪ್ರಿಯಾಂ ರತಿಂ ರಮಾಪತಿ ಸ್ತುತಃ. ಆಗ ತಾಯಿ ಎಲ್ಲ ಆಕೆ ಹೆಂಡತಿ ಅಂತ ಗೊತ್ತಾಯ್ತು, ಹೆಂಡತಿ ಅಂತಾನೆ ತಿಳ್ಕೊಂಡ, ಜೊತೆಗೆ ಇರ್ಲಿಕ್ಕೆ ಶುರು ಮಾಡಿ. ಅವಾಗ ಏನಾಯ್ತು, ಈಗ ಸಮಸ್ಯೆ ಇದೆ, ಅಲ್ಲಿಂದ ಹೊರಗೆ ಹೋಗ್ಬೇಕು, ಎಸ್ಕೇಪ್ ಆಗ್ಬೇಕು ಅಲ್ಲಿಂದ. ಅಷ್ಟು ಸುಲಭ ಅಲ್ಲ ಎಸ್ಕೇಪ್ ಆಗೋದು, ಯಾತಕ್ಕೆ ಜೈಲಿಂದ ಹೊರಗೆ ಬರೋದೇ ಕಷ್ಟ, ಗೊತ್ತಾಯ್ತು. ಅಂಥ ಹೊತ್ತಿನಲ್ಲಿ ಅವ್ನು ಮಾಯಾವಿ, ಅವನು ಎಲ್ಲ ಕಡೆ ಫುಲ್ ಇದು ಮಾಡ್ಕೊಂಡ್ಬಿಟ್ಟಿದ್ದ, ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾರು ಕೂಡ. ಏನು ಮಾಡ್ಬೇಕೀಗ, ಅವನು ಕೊಂದೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಸುಮ್ಮನೆ ಎಸ್ಕೇಪ್ ಆಗಲು ಸಾಧ್ಯ ಇಲ್ಲ, ಅವನು ಗೆದ್ದು ಕೊಂದು ಹೋಗ್ಬೇಕು. ಅದಕ್ಕೇನು ಮಾಡಿಲ್ಲ ಅವಳೀಗ, ದದೌ ಚ ಮಂತ್ರಮುತ್ತಮಂ ಸಮಸ್ತ ಮಾಯಿನಾಶಕಂ ಭೃಗುತ್ಥರಾಮದೈವತಂ ರತಿರ್ಹರೇ ಸ್ತುತಾಯಸಾ. ದದೌ ಚ ಮಂತ್ರಂ ಉತ್ತಮಂ ಸಮಸ್ತ ಮಾಯಿನಾಶಕಂ ಜಗುತ್ಥ ಭೃಗುತ್ಥ ರಾಮದೈವತಂ ರತಿ ಹರೇಹೇ ಸುತಾಯಸ. ಅವನಿಗೇನು ಗೊತ್ತೇನು, ಶಂಬರಾಸನ ಕೊಲ್ಲೋ ಶಕ್ತಿ ಆತನಿಗಿಲ್ಲ ಈಗ, ಗೊತ್ತಾಯ್ತು. ಅಷ್ಟು ದೇಹದಲ್ಲಿ ಅಷ್ಟು ಬೆಳೆದ್ರು ಕೂಡ ಮೊದಲಿಗೆ ಏನು ಶಕ್ತಿ ಬಂದಿಲ್ಲ ಇನ್ನೂ ಕೂಡ, ಶಂಬರಾಸನ ಕೊಲ್ಲೋ ಶಕ್ತಿ ಇಲ್ಲ. ಶಕ್ತಿ ಬರಬೇಕೀಗ. ಏನು ಮಾಡ್ತಾಳೆ, ಮಂತ್ರೋಪದೇಶವನ್ನು ಮಾಡ್ತಾಳೆ, ಗೊತ್ತಾಯ್ತಾ. ಹೆಂಡತಿ ಮಂತ್ರೋಪದೇಶ ಮಾಡ್ತಾಳೆ, ಗುರು ಆಗ್ತಾಳೆ. ಈ ಥರ ಭಾರಿ ರೇರ್ ಪ್ರಸಂಗ ಇವೆಲ್ಲ ಕೂಡ. ಅದು ಹೇಳ್ತಾರೆ, ಯಾರಾದರೂ ಮಂತ್ರವನ್ನು ಸ್ವಯಂ ಕಲಿ ಆಗಿಲ್ಲ. ಮಂತ್ರ ಒಂದು ಒಳ್ಳೆ ಮಂತ್ರ ಇದೆ, ಹೇಳಬೇಕು ಅನಿಸಿದೆ, ಅವ್ನು ಹೇಳಾಗಿಲ್ಲ. ಅವನು ಮಂತ್ರ ಚೆನ್ನಾಗೇ ಹೇಳಕ್ಕೆ ಬರುತ್ತೆ, ಅವನಿಗೆ ಸಿದ್ಧಿ ಬರೋದಿಲ್ಲ. ಅದರಿಂದ ಏನಾಗಬೇಕು, ಅದಕ್ಕೊಂದು ಗುರು ಅಂತ ಇರಲೇಬೇಕು. ಅದು ಗುರು ಅಂತ ಹೆಸರಿಗಾರು ಗುರು ಇರಬೇಕು. ನಾರಾಯಣ ಕವಚ ಹೇಳಿದ್ಯಾರು ವಿಶ್ವರೂಪಾಚಾರ್ಯರು, ಹೇಳಿದ್ದು ಇಂದ್ರದೇವರಿಗೆ. ಇಂದ್ರದೇವರು ಭಾರಿ ದೊಡ್ಡವರು, ಋಷಿಗಳಷ್ಟೇ ಒಬ್ಬರು. ಇವ್ರ ಕೈ ಹೇಳ್ಸ್ಕೊಂಡು ಇಲ್ಲ ಸಿದ್ಧಿ ಬರೋದಿಲ್ಲ ಅದು. ಅದಕ್ಕೆ ಇನ್ನು ಎಷ್ಟೋ ಸರ್ತಿ ಚಿಕ್ಕವರಾದರೂ ಪರವಾಗಿಲ್ಲ, ಅವ್ರ ಕೈಲಿ ಹೇಳ್ಸ್ಕೋಬೇಕು, ಅವ್ರದ್ದು ಸ್ವಯಂ ಅಭ್ಯಾಸ ಮಾಡಬಾರ್ದು. ಅರ್ಥ ಆಯ್ತಾ? ಈಗ ಹೇಳಿದ್ನಲ್ಲ, ನಂಬರ್ 1 ಐ ಸ್ಪೆಷಲಿಸ್ಟ್ ಇನ್ ದಿ ವರ್ಲ್ಡ್. ಅವ್ರು ಹೇಳ್ಕೊಂಡು ಐದು ಮಾಡ್ಕೊಳ್ಳೋ ಭಾಷೆ ಇಲ್ಲ, ಅಸಿಸ್ಟೆಂಟ್ ಕೈಲಿ ಮಾಡಿಸ್ಕೋಬೇಕು. ಎಷ್ಟೋ ಅವನು ಸಿಗಲಿ, ಯಾರೋ ಬೇರೆ ದಾರಿ ಇಲ್ಲ. ತಾನೇ ಮಾಡಿಕೊಂಡ್ರೆ ಕಂಡೇ ಹೋಗ್ಬಿಡುತ್ತೆ. ತಾನೇ ಮಾಡಿಕೊಂಡ್ರೆ ಸಾಧ್ಯ ಇಲ್ಲ. ಅದು ಸೆಲ್ಫ್ ಮೆಡಿಕೇಶನ್ ಹೇಗೆ ನಿಷಿದ್ಧಾನೋ ಅದು ಗೊತ್ತಿದೆ. ಸೆಲ್ಫ್ ಮೆಡಿಕೇಶನ್ ಮಾಡ್ಕೊ ಎಲ್ರಿಗೂ ಗೊತ್ತಿದೆ. ಅದೇನು ತಿಳ್ಕೊಬಾರದು, ಸೆಲ್ಫ್ ಗುರುತ್ವ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಮಾಡಿಕೊಂಡ್ರೆ ಭಾರಿ ಅಪಚಾರ ಆಗುತ್ತೆ ಅದರಿಂದ. ಅದಕ್ಕೋಸ್ಕರ ತಾನೇ ಹೇಳಿಕೊಟ್ರು. ದದೌಚ ಮಂತ್ರ ಉತ್ತಮಂ. ಉತ್ತಮ ಅಂತ ಯಾತಿ ಹೇಳಿದ್ರು ಗೊತ್ತಾ, ಅವನಿಗೆ ಶಂಬರಾಸನೆ ಗೊತ್ತಿದ್ದ ಮಾಯೆ ಎಲ್ಲ ಅದು ಆಸುರಿ ಮಾಯ, ಇವ್ರದ್ದು ಡಿವೈನ್ ಇದು. ಅದಕ್ಕೆ ಉತ್ತಮಂ ಅಂತ ಹೇಳ್ತಾರೆ. ಅವ ಯಾವಾಗ ಅಸುರ ದೇವತೆಗಳು ವಿರೋಧ ಬಂದಾಗ ಯಾರು ಗೆಲ್ತಾರಾಗ, ಡಿವೈನ್ ಅದಕ್ಕೆ ಎದ್ದು ಬಿಡ್ತಾರೆ. ಅಂಥ ಮಂತ್ರ ಹೇಳಿಕೊಟ್ರು. ಇವೆಲ್ಲ ಗೊತ್ತಿರಬೇಕಾಗ್ತದೆ. ತನ್ನ ಗಂಡನ ತಯಾರು ಮಾಡಲಿಕ್ಕೆ ಮಂತ್ರ ಹೇಳಿಕೊಟ್ರು. ಮಕ್ಕಳನ್ನ ತಯಾರು ಮಾಡ್ಕೊಳ್ಳೋಕೆ ಅಂತ ಗಾಯತ್ರಿ ಹೇಳ್ಕೊಡೋದಿಲ್ಲ. ಮಕ್ಕಳಿಗೆ ಗಾಯತ್ರಿ ಹೇಳ್ಕೊಟ್ರೆ ಏನಾಗುತ್ತಾಗ, ಒಳ್ಳೆ ಸಿದ್ಧಿ ಬರೋದು. ಏನೇ 1000 ಓದಿಸಿರಿ, ಅವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಏನು ಬೇಕು, ದೇವರ ಅನುಗ್ರಹ ಬೇಕು, ಡಿವೈನ್ ಇರಬೇಕು. ಇಲ್ಲದ್ರ ಸಾಧ್ಯನೇ ಇಲ್ಲ. ಜಸ್ಟ್ ಪ್ರೈವೇಟ್ ಜಾಬ್, ಗೌರ್ಮೆಂಟ್ ಜಾಬ್ ಎಷ್ಟು ವ್ಯತ್ಯಾಸ ಇದೆ ತಕ್ಷಣನೇ. ಅರ್ಥ ಆಯ್ತಾ? ಅದು ಡಿವೈನ್ ಆದರೆ ಡಿವೈನ್ ಬೇರೆ, ಬೇರೆ ನಾನ್ ಡಿವೈನ್ ಬೇರೆ. ತುಂಬ ಜನಕ್ಕೆ ಕಾನ್ಸೆಪ್ಟ್ ಇರೋದಿಲ್ಲ. ಅದಕ್ಕೆ ಗಾಯತ್ರಿ ಮಂತ್ರ ಬಿಟ್ಬಿಡ್ತಾರೆ. ಅದನ್ನೆಲ್ಲ ವೇಸ್ಟ್ ಆಫ್ ಟೈಮ್ ಅಂತ ತಿಳ್ಕೊಂಡು, ವೇಸ್ಟ್ ಆಫ್ ಟೈಮ್ ಅಂತ ಯಾವಾಗಲೂ ಮಾಡಿಕೊಟ್ರೆ ಆಯ್ತು, ಈಗಲಾಗಿ ವೇಸ್ಟ್ ಮಾಡಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ಬೇಸಿಕ್. ಅದು ಬೇರೆ ಯಾವುದೇ ಕೆಲಸ ಮಾಡೋ ಟೈಮ್, ನಾವು ರಿಜಿಸ್ಟರ್ ನಂಬರ್ ಹಾಕಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ಹಾಗೆ ಬರೋದ್ರೆ ಏನಾಗುತ್ತೆ, ಅದು ರಿಜಿಸ್ಟರ್ ನಂಬರ್ ಹಾಕಿಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಂತ ಬಿಟ್ಬಿಟ್ಟ, ಡಸ್ಟ್ಬಿನ್ಗೆ ಹೋಗುತ್ತೆ. ಅದು ಟೈಮ್ ವೇಸ್ಟ್ ಅಂತ ಬ್ರೇಕ್ ಗೇರ್ ಹಾಕಿ ಸ್ಟಾರ್ಟ್ ಮಾಡಕ್ಕೆ ಹೋದ, ಗೊತ್ತಾಯ್ತಾ, ಪೆಟ್ರೋಲ್ ಹಾಕ್ಸಕ್ಕೆ ಹೋದ, ವೇಸ್ಟ್ ಆಫ್ ಟೈಮ್ ಪೆಟ್ರೋಲ್ ಹಾಕ್ಸೋದು, ಮುಂದಕ್ಕೆ ಹೋಗೋದೇ ಇಲ್ಲ. ಈ ಜನಕ್ಕೆ ಪೆಟ್ರೋಲ್ ಇದ್ದಾಗ ಪೆಟ್ರೋಲ್ ಮಹತ್ವ ಗೊತ್ತಲ್ಲ. ಗಾಯತ್ರಿ ಮಂತ್ರ ಅದು ಏನು ಬುದ್ಧಿನ ಶಾರ್ಪ್ ಮಾಡುತ್ತೆ. ಪರೀಕ್ಷೆ ಬೇಕಾಗಿದ್ದು ಬುದ್ಧಿನೇ, ಅದನ್ನ ಶಾರ್ಪ್ ಇಟ್ಕೊಳ್ಳೋದು ಪರೀಕ್ಷೆ ಏನು ಮಾಡ್ತಾನೆ ಅವನೀಗ, ತುಂಬ ತಪ್ಪು. ಅದಕ್ಕಾಗಿಯೇ ಹೆಂಡತಿಯಿಂದ ಗಂಡನಿಗೆ ಮಂತ್ರೋಪದೇಶ, ಅದು ಉತ್ತಮ ಮಂತ್ರೋಪದೇಶ. ಶಕ್ತಿ ಏನದು, ಸಮಸ್ತ ಮಾಯಿನಾಶಕ. ಎಲ್ಲ ಎಂಥ ಮಾಯ ಉಪಯೋಗಿಸಿದ್ರು ತೆಗೆದು ಹಾಕಿಬಿಡುತ್ತೆ, ಅಂಥ ಶಕ್ತಿ ಇದೆ. ಎಂಥ ಮಾಯಾವಿ ಬರಲಿ ಈ ಮಂತ್ರ ಮುಂದೆ ಏನೂ ನಡೆಯೋದಿಲ್ಲ. ಅಂಥ ಮಂತ್ರ ಹೇಳ್ಕೊಡ್ತಾರೆ. ಯಾವುದು ಮಂತ್ರ? ಭೃಗುತ್ಥ ರಾಮದೈವತಂ, ಪರಶುರಾಮರು ಹೇಳಿಕೊಟ್ಟ ಮಂತ್ರ ಅದು. ಪರಶುರಾಮರೇ ದೇವತೆ, ಅದಕ್ಕೆ ಪರಶುರಾಮ ದೇವತಾಕವಾದ ಮಂತ್ರವನ್ನು ಹೇಳಿಕೊಟ್ಲು. ರತಿ ಹರೇ ಸುತಾಯಸ. ಪ್ರದ್ಯುಮ್ನ ಅವರಿವ್ರ ಮಗನಲ್ಲ, ಸಾಕ್ಷಾತ್ ಕೃಷ್ಣನ ಮಗ. ಆತನಿಗೆ ಈಕೆ ಮಂತ್ರ ಹೇಳಿಕೊಟ್ಟು, ಸ್ವಂತ ಗಂಡ ಮಂತ್ರ ಹೇಳಿಕೊಟ್ಟು, ಪರಶುರಾಮ ದೇವತಾಕವಾದ ಮಂತ್ರ. ಇದರಿಂದ ಏನು ಗುಟ್ಟು ಗೊತ್ತಾಯಿತು ಅಂದರೆ, ಪರಶುರಾಮ ಮಂತ್ರವನ್ನು ಹೇಳೋದರಿಂದ ಕೆಟ್ಟ ಕೆಟ್ಟ ಮಾಯಗಳೆಲ್ಲ ಪರಿಹಾರ ಆಗುತ್ತೆ. ಮಾಟ ಗಿಟ್ಟ ಮಾಡಿಸಿಟ್ಟಿರ್ತಾರಲ್ಲ, ಪರಶುರಾಮ ಅಂತ ಹೇಳಿದ್ರೆ ಹೋಗ್ಬಿಡುತ್ತೆ ಅಂತ. ಯಾಕೆಂದ್ರೆ ಬೆಂಕಿ ಅದು, ನಾವು ಸುಟ್ಟು ಹಾಕಿಬಿಡುತ್ತೆ. ಅಜ್ಞಾಂತರ್ಗತ ರೂಪವಾದ್ರಿಂದ ಎಲ್ಲ ರೂಪಗಳು ಸಮ, ವಿಶೇಷವನ್ನು ಪರಮಾತ್ಮ ತೋರಿಸ್ತಾನೆ, ಸುಟ್ಟಾಕಿಬಿಡ್ತಾನೆ. ಭೃಗುತ್ಥರಾಮ ದೈವತಂ ಹರೇ ಸುತಾಯಸ
ತತಃ ಸ್ವದಾರಧರ್ಷಕಂ ಸಮಾಹ್ವಯದ್ಯುಧೇಂಗಜಃ ಸಶಂಬರಂ ಸಮೇತ್ಯತಂ ಯುಯೋಧ ಶಕ್ತಿತೋ ಬಲೀ. ಆಗೇನು ಮಾಡ್ದ ಅವನು? ಯುದ್ಧಕ್ಕೆ ಹೊರಟ. ಅವನು ಕರೆದ ಜಂಬರಾಸುರನ. ಏನಯ್ಯ ಏನು ಮಾಡ್ತಿದ್ದಿ? ಇವಳನ್ನ ಹೆಂಡತಿ ಗೊತ್ತಾ ಅಂತ ಹೇಳಿದೆ. ಸ್ವದಾರಧರ್ಷಕಂ, ಹೆಂಡತಿನ ಮೇಲೆ ಅತ್ಯಾಚಾರ ಮಾಡ್ತೀಯಾ ಅಂತ ಕರೆದು ಸಮಾಹ್ವಯತ್ ಯುಧೇ ಅಂಗಜಃ, ಅಂಗಜಃ ಮನ್ಮಥನವತಾರವಾದಂಥ ಪ್ರದ್ಯುಮ್ನ ಯುದ್ಧಕ್ಕೆ ಕರೆದ. ಸಶಂಬರಂ ಸಮೇತ್ಯತಂ ಯುಯೋಧ ಶಕ್ತಿತೋ ಬಲಿ, ಶಂಬರನ ಹತ್ರ ಹೋಗಿ ಅಷ್ಟು ಶಕ್ತಿಯೊಡೆ ಯುದ್ಧವನ್ನೇ ಮಾಡಿದ. ಸಚರ್ಮ ಖಡ್ಗಧಾರಿಣಂ ವರಾಸ್ತ್ರಶಸ್ತ್ರಪಾದಪೈ ಯದಾ ನ ಯೋದ್ಧುಮಾಶಕತ್ ಹರೇ ಸುತಂ ನ ದೃಶ್ಯತೆ. ಅವನೇನು ತಿಳ್ಕೊಂಡ? ಮೊದಲು ಯಾವನ ಹುಡುಗ ಯಾಕೆ ತಲೆಗೆಡಿಸ್ಕೋಬೇಕು ಅಂತೇಳಿ ಸಾಮಾನ್ಯ ಯುದ್ಧವನ್ನೇ ಮಾಡಿದ. ಯಾವುದರಿಂದ? ಅಸ್ತ್ರ ಶಸ್ತ್ರ ಎಲ್ಲದನ್ನೂ ಪ್ರಯೋಗ ಮಾಡಿದ. ಮರ ಗಿಡ ಏನು ಸಿಕ್ಕಿರೋದನ್ನು. ಚರ್ಮ ಖಡ್ಗಧಾರಿಣಂ ಈ ತಿಳ್ಕೊಂಡು ಇದು ಹಿಡ್ಕೊಂಡು ಬಂದ. ಪರಾಸ್ತ್ರ ಶಸ್ತ್ರ ಪಾದಪೈಹಿ ಯದಾನ ಯೋದ್ಧು ಬಶಕತ್ ಸುತಂ ನ ದೃಶ್ಯತೆ. ಅವನು ಖಡ್ಗ ಗುರಾಣಿ ಹಿಡ್ಕೊಂಡು ಬಂದಂತಹ ಮನ್ಮಥನ ಮೇಲೆ, ಪ್ರದ್ಯುಮ್ನ ಮೇಲೆ ವರಾಸ್ತ್ರ ಶಸ್ತ್ರ ಪಾದಪೈಹಿ, ಶ್ರೇಷ್ಠವಾದ ಅಸ್ತ್ರ ಶಸ್ತ್ರ ಮರಗಿಡಗಳು ಅದನ್ನು ತಗೊಂಡು ಎಸ್ತ. ಆದರೆ ಎಲ್ಲ ಮಾಯ ಗೊತ್ತಿತ್ತಲ್ಲ, ಎಲ್ಲ ಅದನ್ನು ಗೆದ್ದು ಬಿಟ್ಟ. ಪ್ರದ್ಯುಮ್ನಿಗೆ ಏನು ಅಡ್ಡಿ ಆಗಲಿಲ್ಲ ಅದರಿಂದ. ಯದಾನ ಯೋದ್ಧು ಮಾಶಕತ್, ಯುದ್ಧ ಮಾಡೋಕ್ಕಾಗ್ತಾ ಇಲ್ಲ ಅವನಿಗೆ. ಹರೇ ಸುತಂ ನ ದೃಶ್ಯತೆ, ಆಗ ಮಾಯ ಆಗಿಬಿಟ್ಟು. ಶಂಬರಾಸುರ ತನ್ನ ಮಾಯ ಶಕ್ತಿಯಿಂದ ಮಾಯವಾದ. ಇಂದ್ರಜಿತ್ ಮಾಯ ಇದ್ದಾಗ ಮಾಯ ಆಗಿಬಿಟ್ಟು ಅವ್ನು ಹೋಮ ಮಾಡಿ ಏನೋ ಮಾಡಿ ಹೋಗ್ತಿದ್ದ, ಸಹಜವಾಗಿ ಮಾಯವಾದ. ಸಹಸ್ರಮಾಯ ಮುಲ್ಬಣಂ ಸದೃಶ್ಯಮಂಬರಾದ್ಗಿರೀನ್ ಸೃಜಂತಮೇತ್ಯ ವಿದ್ಯೆಯ ಜಘಾನ ಕೃಷ್ಣನಂದನಃ. ಸಹಸ್ರಮಾಯಂ ಉಲ್ಬಣಂ ತು ಅದೃಶ್ಯಂ ಅಂಬರಾತ್ ಗಿರೀನ್ ಸೃಜಂತಂ ಏತ್ಯ ವಿದ್ಯೆಯ ಜಘಾನ ಕೃಷ್ಣನಂದನಃ. ಸಹಸ್ರಮಾಯಂ, ಸಾವಿರಾರು ಮಾಯ ತಿಳ್ಕೊಂಡವನು. ಉಲ್ಬಣ ಭಾರಿ ಕ್ರೂರಿ. ಅದೃಶ್ಯಂ, ಕಣ್ಣಿಗೆ ಕಾಣೋದಿಲ್ಲ. ಅಂಬರಾತ್, ಆಕಾಶದಿಂದ ಬೆಟ್ಟಗಳನ್ನ ಎಸ್ಸಾಕ್ ಸೃಷ್ಟಿ ಮಾಡಿ ಹಾಕ್ತಾನೆ. ಅವನು ಬೇಡೋ ಅವನು ಎಸೆಯೋ ಬೆಟ್ಟಗಳಿಗೆ ಕಾಣಿಸ್ತಾ ಇದೆ, ಅವನು ಕಾಣ್ತಾ ಇಲ್ಲ. ಗೊತ್ತಾಯ್ತಾ? ಅದರಿಂದ ಹಾಗೆ ಮಾಡ್ತಾ ಇದ್ದ. ರಾಗಾಸ್ತ್ರನ ಪ್ರಯೋಗ ಮಾಡದ, ಅವನು ಕಣ್ಣಿಗೆ ಬೀಳ್ತಿರ್ಲಿ ಅಂತ ಒಂದು ವಿದ್ಯೆ ಉಪಯೋಗಿಸಿದ. ಸೃಜಂತಮೇತ್ಯ ವಿದ್ಯೆಯ ಜಘಾನ ಕೃಷ್ಣನಂದನಃ. ಯೋಚನೆ ಕಟ ಹಾಗೆ ಮಾಡ್ತಾನೆ. ಆತನ ಸಾತ್ವಿಕ ಮಾಯ, ಇವರು ಮಾಯಾವಿನು, ದುಷ್ಟ ಮಾಯಾವಿ. ಸೃಜಂತಮೇತ್ಯ ವಿದ್ಯೆಯ ಜಘಾನ ಕೃಷ್ಣನಂದನಃ, ಬಿಡಲಿಲ್ಲ. ತಾನು ವಿದ್ಯೆಯ ಪರಿಸರ ಮಂತ್ರ ಗೊತ್ತಿತ್ತಲ್ಲ, ಆ ಮಂತ್ರದಿಂದ ಹಾರಿದ ಮೇಲಕ್ಕೆ. ಹಾರಿಬಿಟ್ಟು ಅವನಿಂತ ಮೇಲೆ ಹೊರಟು ಸಹಸ್ರ ಸವಿದ್ಯೆಯ ವಿನಾಶಿತೋರು ಮಾಯಯ ಆಶು ಶಂಬರಃ ನಿಕೃತ್ತ ಕಂಠರೂಪ ತತ್ವರಾಸಿ ನಾಮುನಾಕ್ಷಣಾತ್. ಸಹ ವಿದ್ಯೆಯ ವಿನಾಶಿತ ಉರುಮಾಯ, ವಿನಾಶಿತ ಉರುಮಾಯ. ಎಂಥ ಮಾಯೆಗಳು ಕೂಡ ಇವನು ನಡೀಲಿಲ್ಲ. ಮಾಯಾವಿಯಾದ ಶಂಬರನ ಮಾಯಗಳನ್ನೆಲ್ಲ ನಾಶ ಮಾಡಿದ. ಆಶು ಶಂಬರ, ಹೇಗೆ ಹೊಡೆದಾಗ ಕವಚ ಹಾಕೊಂಡ್ಬಿಟ್ರೆ ಚುಚ್ಚಿದ್ರೆ ಏನಾಗಲ್ವಲ್ಲ ಆತ. ಕವಚ ಅದು ಫಿಸಿಕಲ್ ಪ್ರೊಟೆಕ್ಷನ್, ಇದು ಡಿವೈನ್ ಪ್ರೊಟೆಕ್ಷನ್ ಇತ್ತಿದ್ದೀನಿ. ಬಟ್ ಡಿವೈನ್ ವೆಪನ್ ಆಯಿತು ಮಂತ್ರಗಳೆಲ್ಲ ಹೊಡೆದಾಕ್ಬಿಟ್ಟು. ನಿಕೃತ್ತ ಕಂಧರ, ಅವನ ತಲೆನೇ ಕತ್ತರಿಸಿದ ಕೊನೆಗೆ. ಪ್ರದ್ಯುಮ್ನ ಏನು ಮಾಡ್ದ? ದುಷ್ಟನ ತಲೆನೇ ಕತ್ತರಿಸಿದ. ಅಪತತ್ ವರಾಸಿ ನಾಮುನ ಕ್ಷಣ, ಖಡ್ಗದಿಂದ ಕಟ್ ಮಾಡ್ದ. ಅವನು ಅಲ್ಲಿಂದ ಬಿದ್ದ ಸಮುದ್ರಕ್ಕೂ ಅಲ್ಲಿ ಸತ್ತೇ ಹೋದವರು. ಇಷ್ಟೆಲ್ಲ ನಡೆದಿದ್ದು ಹೇಗೆ? ಎಷ್ಟು ಕಥೆಗಳಿವೆಲ್ಲ ಕೂಡ. ಅವನಿಗೆ ಮಗು ರೂಪದಲ್ಲಿ ಬರೋದು, ಇವಳು ಜೋಪಾನ ಮಾಡೋದು, ಇದನ್ನು ಮಾಡೋದು, ಮಂತ್ರ ಹೇಳ್ಕೊಡೋದು, ಕೊನೆಗೂ ಗೆದ್ದು ಇಬ್ಬರು ಅಲ್ಲಿಂದ ಹೊರಗೆ ಬರ್ತಾರೆ. ಹಾಂ ಹೌದು. ಯಾರಿಗೆ ಅಲ್ಲ, ಕೆಲವಿಗೆ ಶಕ್ತಿ ಇರುತ್ತೆ, ಅವ್ರು ಮಾಡಾಗಿಲ್ಲ. ಅರ್ಥ ಆಯ್ತಾ? ಈಗ ಸಿಂಪಲ್ ನೋಡಿ, ಒಬ್ಬ ರಿಟೈರ್ ಆಗೋ ಏಜಲ್ಲಿ ಇದ್ದಾರೆ. ಈಗ ಇನ್ನು ಅಪಾಯಿಂಟ್ ಮಾಡಬಲ್ಲ, ತಾನು ಅಪ್ಲಿಕೇಶನ್ ಹಾಕಾಗಿಲ್ಲ. ಅರ್ಥ ಆಯ್ತಾ? ತಾನು ನಾಟ್ ಎಲಿಜಿಬಲ್ ಟು ಅಪ್ಲೈ. ಯಾತಕ್ಕೆ? ಏಜ್ ಬಾರ್ ಆಗಿದೆ. ಬೇರೆ ಯಾವುದೋ ಪೋಸ್ಟ್ ಇರುತ್ತೆ, ಅಲ್ಲಿ ಹೋಗ್ಬೇಕಾಗಿದೆ. ಇವ್ರು ಏಜ್ ಇಲ್ಲ. ಈಗ ಏಜ್ ಇದ್ದವನು ರೆಕಮೆಂಡ್ ಮಾಡ್ಬೋದು. ಇವನು ಮಾತಿ ಬೆಲೆ ಇದೆ, ಬಟ್ ಇವನೇ ಹೋಗಾಗಿಲ್ಲ. ಕೆಲವದಕ್ಕೆಲ್ಲ ನಾನೇ ಕ್ಯಾಂಡಿಡೇಟ್ ಅಂತ ಹೋಗ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಿಲ್ಲ? ಅದರಿಂದ ಮಂತ್ರ ತಿಳ್ಕೊಂಡವರು ಕೂಡ ವಿಶ್ವಾಮಿತ್ರ ಮಂತ್ರ ಬಲ ಗೊತ್ತಿತ್ತು, ಮತ್ತು ಆದರೆ ಉಪಯೋಗಿಸಿದ್ರೆ ಉಪಯೋಗನೇ ಇಲ್ಲ ಅವರಿಗೆ. ಯಾಕೆ? ಆ ಮಂತ್ರ ಬಲ ಎಷ್ಟೇ ಚಾಕು ಇದೆ. ಗೊತ್ತಾಯ್ತಾ? ಒಂದು ಮಗು ಚುಚ್ಚುತ್ತೆ, ಏನಾಗುತ್ತೆ ಅದರಿಂದ? ಚಿಕ್ಕ ಮಗು ಅದು ಎತ್ತಲಿಕ್ಕೆ ಬರಲ್ಲ ಫಸ್ಟ್ ಅದಕ್ಕೆ. ಗೊತ್ತಾಯ್ತಾ? ಅದು ಯಾರಿಗೆ ಉಪಯೋಗಿಸಬಲ್ಲ ಶಕ್ತಿ ಇದ್ದನ್ನು ಉಪಯೋಗಿಸ್ಬೋದು. ಅದೇ ಅಸ್ತ್ರನೇ ಉಪಯೋಗಿಸ್ಲಿಕ್ಕೂ ಶಕ್ತಿ ಒಂದು ಬೇಕು, ಇಲ್ದಾರು ಮಾಡಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಇಲ್ಲ ಅದೇ ಶಕ್ತಿ, ವೆಪನ್ ಚೇಂಜ್ ಆಗಲಿಲ್ಲ, ಉಪಯೋಗಿಸೋ ಶಕ್ತಿ ಅದು ಆಲ್ಟ್ ಗೊತ್ತಿರಬೇಕು.
ಇವತ್ತೇ ನಿಮಗೆ ಇದು ಕಾರ್ಪೆಂಟ್ರಿ ಮಾಡಬೇಕಾಗಿದೆ, ಎಲ್ಲ ಟೂಲ್ಸ್ ಕೊಟ್ಟರೆ ಮಾಡಕ್ಕೆ ಬರುತ್ತಾ? ಎಲ್ಲ ಟೂಲ್ಸು ಇದೆ, ಮಾಡಕ್ಕೆ ಬರುತ್ತಾಗ ಬರೋದು. ಏನು ಬೇಕಾದ್ರೆ ವಿದ್ಯೆ ಬೇಕಾದ ಅದು ಆರ್ಟ್, ಅದು ಎಲ್ಲರಿಗೂ ಉಪಯೋಗಿಸಕ್ಕೆ ಬರೋದು. ಮಾಡ್ಲಿಕ್ಕೆ ಹೋಗಿ ಕೈ ಕಾಲಕ್ಕೆ ಮುಡ್ಕೋತಾರೆ ಅಷ್ಟೇ. ನಿಕೃತ್ಯ ಕಂಧರೂಪತತ್ವರಾಶಿ ನಾಮುನಾ ಕ್ಷಣಾತ್ ನಿಹತ್ಯತಂ ಹರೇ ಸುತಸ್ತಯೈವ ವಿದ್ಯೆಯಾಂಬರಂ ಭ್ರಮಾಸ್ಥಿತಸ್ಥ ಭಾರ್ಯಯ ಸಮಂ ಕುಶಸ್ಥರೀಂ ಯಯೌ. ಆ ವಿದ್ಯೆ ಎಷ್ಟು ಹೆಲ್ಪ್ ಮಾಡ್ತು ಅಂತ ಕೇಳಿದರೆ, ಆ ಪ್ರದ್ಯುಮ್ನ ನಿಹತ್ಯತಂ ಅವನು ಕೊಂದುಬಿಟ್ಟು ತಯೈವ ವಿದ್ಯೆಯ, ಅದೇ ವಿದ್ಯೆಯ ಬಲದಿಂದ ಅಂಬರಂ ಆಕಾಶಕ್ಕೆ ಹರಿಬಿಟ್ಟ. ಬೇಕಲ್ಲೇ ಬೇಕಿಲ್ಲ, ಹಾಗೆ ಆಕಾಶಕ್ಕೆ ಹರಿದ. ಅವಳ ಸಮೇತವಾಗಿ ಎಲ್ಲಿ ಬಂದ? ಸ ಭಾರ್ಯಯ ಸಮಂ ಕುಶಸ್ಥರೀಂ ಯಯೌ. ಈಗ ದ್ವಾರಕ್ಕೆ ಬಂದ್ಬಿಟ್ಟ ವಾಪಸ್. ಅದರಿಂದ ಹೋಗಿದ್ದು ಹೀಗೆ, ಇದು ಈಗ ಜಲಮಾರ್ಗದಲ್ಲಿ ಹೋಗಿದ್ದ, ಏರಲ್ಲಿ ವಾಪಸ್ ಬಂದ. ಸಮಸ್ತ ವೇದಿನೋ ಮುನಿ ವರಾನ್ ಹಿಡಂಬಮಾನ ರಮಾರಮೇಶಯೋಸ್ತುತಂ ಜಗಾದ ತಂ ಸ್ಮನಾರದಃ. ಹಾಗೇನಾಯಿತು? ಸಮಸ್ತ ವೇದಿನಃ ಮುನಿ ನರಾನ್ ವಿಡಂಬಮಾನಯೋ. ಬಂದಿದ್ದು ನೋಡಿ ಎಲ್ಲರಿಗೂ ಆಶ್ಚರ್ಯ. ಕೃಷ್ಣ ಇದ್ದಾಗೆ ನೋಡಿದ್ರೆ ಕೃಷ್ಣನ ಮಗ ತಾನೆ, ಆ ಪರವಾದ ಸನ್ನಿಧಾನ ಬೇರೆ ಇದೆ, ಅದಕ್ಕೆಲ್ಲ ನೋಡ್ತಾ ಇದ್ದಾರೆ. ಬರೋದನ್ನ ಗಂಡ ಹೆಂಡತಿ ಇಬ್ರು ಬರ್ತಾ ಇದ್ದಾರೆ. ಕೃಷ್ಣ ಬರ್ತಾ ಇದ್ದೇನೆ ಅನ್ಕೊಳಕಾಯ್ತದೆ. ಕೃಷ್ಣವ್ರಿಗೆ ಪಡಿ ಯಾರು ಬರ್ತಾ ಇರೋ ಅವರು ಅಂದ್ರಂತೆ. ಕೃಷ್ಣವ್ರು ನಾರದ್ರು ಬಂದು ಹೇಳಿದ್ರಂತೆ, ಓ ಹೌದಾ ನನ್ನ ಮಗನಾ, ಹೌದಾ ಅಂತೇಳಿ ಆಸೆ ಅನ್ಕೊಂಡು. ಇದೆಲ್ಲ ಯಾಕೆ? ವಿಡಂಬಮಾನಯೋ, ಲೋಕದೃಷ್ಟಿಯಿಂದ ಮಾಡಿದರೆ ಹೊರತು ಅವರಿಗೆ ಜ್ಞಾನ ಇಲ್ಲ. ಸರಿಯ ಎಲ್ಲ ಕಾಲಕ್ಕೂ ಮರಿಬಾರದು ಅದನ್ನು. ರಮಾ ರಮೇಶ ಯಾಕೆ ಮಧ್ಯೆ ಮಧ್ಯೆ ಆಚಾರ ಹೇಳ್ತಾರೆ ಅಂತ ಕೇಳಿದರೆ, ಅಜ್ಞಾನ ಮಧ್ಯೆ ಮಧ್ಯೆ ಬರ್ತಿರುತ್ತೆ, ತೆಗಿಬೇಕು ತಕ್ಷಣನೇ. ಒಂದು ಕಡೆ ಹೇಳಿದವರು ಯಾರೋ ಈ ಮಟ್ಟಿಗೆ ಕೃಷ್ಣ ಸಿಕ್ಕಾಕೊಂಡ್ಬಿಟ್ಟ ಅಂತ ಹೇಳಾಗಿಲ್ಲ. ರಮಾ ರಮೇಶಯೋಸ್ತು ತಂ ಜಗಾದ ತಂ ಸ್ಮನಾರದಃ ಸ ರುಕ್ಮಿಣೀ ಜನಾರ್ದನಾದಿಭಿ ಸ ರಾಮಯಾದವೈ. ರಾಮ ಅಂದರೆ ಬಲರಾಮದೇವರು, ಯಾದವರು ಎಲ್ಲರೂ ಕೂಡ, ರುಕ್ಮಿಣಿ ಕೃಷ್ಣ ಎಲ್ಲರೂ ಸಹ ಪಿತಾಮಹೇನ ಚಾದರಾತ್. ಜೊತೆ ಪಿತಾಮಹ, ಪಿತಾಮಹ ಯಾರೀಗ? ವಸುದೇವ, ತಂದೆಯ ತಂದೆ ವಸುದೇವ. ಎಲ್ಲರೂ ಕೂಡ ಆದರ ಸುಲಾಲಿತೋ ಅವಸತ್ ಸುಖ, ಆದರದಿಂದ ಆತನನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡ್ರು. ಇದು ಕಥೆ. ಮಗು ನಾಪತ್ತೆ ಆಗಿತ್ತು. ಈಗ ಗಂಡನ ಮದುವೆ ಸಭೆ ಬರ್ತಿದ್ರು, ಎಷ್ಟು ಜನ ಹೋದ್ರು ಮದುವೆ ಆಗಿಬಿಡ್ತು ಅಂತ ಮಾಡ್ತಾ ಆಗ್ಬಿಟ್ಟಿದೆ. ಅದೇ ಎಲ್ಲಿದ್ದಾರೆ ಗೊತ್ತಿಲ್ಲದೆ ಮದುವೆ ಮಾಡಿಕೊಂಡೆ ವಾಪಸ್ ಬಂದ ಮಗ. 90% ಅಂಥವರೇ ಇದ್ದಾರೆ ಇವತ್ತಿನ ದಿವಸ. ಇವರು ಹೆಣ್ಣು ಹುಡುಕ್ತಾ ಇರ್ತಾರೆ, ಪಾಪ ಮದುವೆ ಆಯ್ತು ಅಂತಾನೆ ಬರ್ತಾರೆ. ಇದು ಫಸ್ಟ್ ಕೇಸ್ ಇದು. ಆದರೆ ಇದು ಜೆನ್ಯೂನ್ ಕೇಸು, ಡಿವೈನ್ ಕೇಸ್ ಇದು. ಇವ್ರದ್ದೆಲ್ಲ ಮೂರ್ಖತರದ ಕಥೆಗಳು. ಇದು ವಿಚಿತ್ರ ಕಥೆ ಇವೆಲ್ಲ. ರುಕ್ಮಿಣಿ ಜನಾರ್ದನಾದಿ, ಅದಕ್ಕೆ ಇಷ್ಟು ವೆರೈಟಿ ಯಾವ ಇದರಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕಥೆಗಳು ವೆರೈಟಿ ತೊಗೊಂಡ್ರು ಕೂಡ ಮಹಾಭಾರತ ರಾಮಾಯಣ ಪುರಾಣಗಳು ಯಾವ ದೇಶದಲ್ಲೂ ಅಂತ ಅವರೇ ಹೇಳ್ತಾರೆ, ಇಂಥ ನಮ್ಮ ಕಥೆ ಇಂಥ ಸಿಗ್ಲಿಕ್ಕೆ. ಎಲ್ಲ ಕೆಲವು ಕಾಪಿ ಮಾಡಿದ್ದಾರೆ ಆಮೇಲೆ, ಕೆಲವು ಕಥೆಗಳೆಲ್ಲ ಕೂಡ ಕಾಪಿ ಮಾಡಿಕೊಂಡು ತಮ್ಮ ಬೇರೆ ಶೇಪ್ಗಳು ಉಪಯೋಗಿಸ್ತಾರೆ. ಆದರೆ ಮೂಲತಃ ಇರೋದು ಇದರೊಳಗೆ. ರಾಮ ಯಾದವೈ, ಯಾವ ಆ್ಯಕ್ಚುಲಿ ಕಲ್ಪನೆ ಮಾಡಿದ ಕಥೆಗಳು ಕೂಡ ಈ ರೀತಿ ಬರ್ಲಿಕ್ಕೆ ಆಗೋದಿಲ್ಲ. ಇವು ಕಥೆಗಳು ಅಷ್ಟೇ ಅಲ್ಲ, ಫ್ಯಾಕ್ಟ್ ಮತ್ತು ಕಥೆ ಎರಡೆರಡಾಗಿದೆ. ಇತಿಹಾಸನೂ ಹೌದು, ಕಥೆನೂ ಹೌದು. ಬರೀ ಕಥೆಗಳನ್ನು ಕಟ್ಟಿದಾಗಲೂ ಕೂಡ ಅದಕ್ಕೆ ಏನೋ ದೋಷಗಳು. ಏನೋ ಪ್ರಶ್ನೆ ಕೇಳಿಬಿಟ್ರೆ ಕಥೆಯ ಸುಮ್ಮನೆ ಕೇಳಬಾರ್ದು, ಇದು ಕಥೆ, ಸುಮ್ಮನೆ ನೋಡ್ಕೊಂಡು ಹೋಗುವಂತಾರಷ್ಟೇ. ಲಾಜಿಕ್ ಗೀಜಿಕ್ ಉಪಯೋಗಿಸ್ಬಾರ್ದು ಅದಕ್ಕೆ. ಇದು ಹಾಗಲ್ಲ, ಎಂಥ ಲಾಜಿಕ್ಕೂ ಸಿಗುತ್ತೆ, ಪ್ಲಸ್ ಆ್ಯಕ್ಚುಲಿ ಇತಿಹಾಸ ಅಲ್ಲಿ ಇರಲಿ. ಇದು ಕಲ್ಯಾಣ ಆಯ್ತು. ಈಗ ಎರಡು ಒಂದು ಮದುವೆ ಕಲ್ಯಾಣ ಕೂಡ ಆಯ್ತಿದ್ದು. ನಿನ್ನೇನು ಅಪ್ಪನ ಕಲ್ಯಾಣ ಆಗಿತ್ತು, ನಿನ್ನೆ ಮಗನ ಕಲ್ಯಾಣ ಆದಾಗ ಆಯ್ತು. ಪ್ರದ್ಯುಮ್ನ ಕಲ್ಯಾಣದ ಕಥೆ ಆಯ್ತು. ನಾಳೆ ದಿವಸ ಬಂದಿಲ್ಲ, ಹೇಳ್ಬೇಕು ಅವರಿಗೆ. ಪಿತಾಮಹೇನ ಚಾದರ ಸುಲಾಲಿತೋ ಅವತತ್ ಸುಖಂ. ಅದಕ್ಕೆ ನಾಳೆ ದಿವಸ ಇದನ್ನ ಹೇಳ್ತಾನೆ. ಸತ್ಯಭಾಮ ಕಲ್ಯಾಣ ಆಗ್ಬೇಕು. ಬರೀ ಕಲ್ಯಾಣಗಳೇ ಕಥೆ. ಅಧ್ಯಾಯ ಪೂರ್ತಿ ಮುಂದೆ ಹೋಗ್ಬಿಟ್ರೆ ಇದು 17ರಿಂದ 21ರವರೆಗೂ 19ರವರೆಗೂ ಬರೀ ಕಥೆ ಕಲ್ಯಾಣಗಳೇ. 20ರಲ್ಲೂ ಕೆಲವು ಕಲ್ಯಾಣ ಬರುತ್ತೆ, ಆಮೇಲೆ ಬೇರೆ.